ये दोस्ती हम नहीं तोड़ेंगे, तोड़ेंगे हम मगर तेरा साथ ना छोड़ेंगे। ये दोस्ती हम नहीं तोड़ेंगे, तोड़ेंगे दम मगर तेरा साथ ना छोड़ेंगे। अरे मेरी जीत तेरी हार मेरी हार, सुन लाए मेरा यार। तेरा गम मेरा गम, मेरी जान तेरी जान, ऐसा अपना प्यार। जान पे भी खेलेंगे, तेरे लिए ले लेंगे। जान पे भी खेलेंगे, तेरे लिए ले लेंगे। सबसे दुश्मनी ये दोस्ती हम नहीं तोड़ेंगे, तोड़ेंगे दम मगर तेरा साथ ना छोड़ेंगे। लोगों को आते हैं दो नजर, हम मगर देखो रो रही। अरे हो जुदा क्या कफा है खुदा है कुआ, ऐसा हो नहीं। खाना पीना साथ है, मरना जीना साथ है। खाना पीना साथ है, मरना जीना साथ है। सारी जिंदगी ए दोस्ती हम नहीं तोड़ेंगे, तोड़ेंगे दम मगर तेरा साथ ना छोड़ेंगे। ए दोस्ती हम नहीं तोड़ेंगे, तोड़ेंगे दम मगर तेरा साथ ना छोड़ेंगे। ना 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 आहा 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 ला ला ना 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 ना। ದಯವಿಟ್ಟು ಅಭಿಮಾನಿ ಪ್ರಭುಗಳೆಲ್ಲ ಕ್ಷಮಿಸಬೇಕು, ನಮ್ಮ ಕೈ ಮೀರಿದ ವಿಷಯ ಏನೋ ಅದು ಕಾಪಿರೈಟ್ ಬಂದ ಸಮಸ್ಯೆ ಅದ ಗೊತ್ತಿಲ್ಲ. ಲೈವ್ ಕಟ್ ಆಯ್ತಾಗಿದ್ದು ಇಲ್ಲೆಲ್ಲ ಸರಿ ಇತ್ತು. ಇಲ್ಲ ಅದು ಏನೋ ನೆಟ್ವರ್ಕ್ ಸಮಸ್ಯೆ ಏನು ಅಂದ್ರೆ ಅವರು ಯಾರಾದ್ರೂ ಕಾಪಿರೈಟ್ ಸಮಸ್ಯೆ ಇದೆ ಅಂತ ಆದ್ರೆ ಅದು ಆಗ್ಲೇ ಕಟ್ ಮಾಡ್ತಾರೆ ಕೆಲವು. ಮೊದಲು ನಾವು ಬೇಕಾದಷ್ಟು ಸಾರಿ ಮೇರೆ ಸೊಪ್ಪನಾಕಿ ಬೇಕಾದಷ್ಟು ಸಾರಿ ಹಾಡಿದ್ದೇವೆ. ಅದಿನ್ನು ಕೆಲವು ಅದ್ರಲ್ಲಿ ಬೇರೆ ಬೇರೆ ಕರೋಕೆಗಳಿದೆ, ಅದಕ್ಕೋಸ್ಕರ ಇದ್ರು ಗೊತ್ತಿಲ್ಲ. ಸರಿಯಾದ ಮಾಹಿತಿ ಅಲ್ಲ ಅದು, ಕರೋಕೆಯಿಂದಾಗಿ ಅಂತಲೇ ಹೇಳಲಿಕ್ಕೆ ಬರುದಿಲ್ಲ. ಅಂತೂ ವೈಫೈ ಒಮ್ಮೆ ಕಟ್ ಆಯ್ತು. ಮತ್ತೆ ಇವರು ಸತೀಶ್ ಅವರು ಕಟ್ ಕಟ್ ಆಗಿ ಬರ್ತಾ ಇದೆ ಅಂತ ಇಲ್ಲ, ಈಗ ಸರಿಯಾಗಿ ಬರ್ತದೆ. ಅದು ಅವರಿಗೆ ಅಲ್ಲಿ ಅಲ್ಲಿ ಸಮಸ್ಯೆ ಇರಬಹುದು. ಹಾಗೆ ಅದು ನಮ್ಮ ಕೈ ಮೀರಿದ ವಿಷಯ ಆಯ್ತು. ಎಸ್, ಹಾಗೆ ಮೊದಲ ಈಗ ಮತ್ತೆ ಲೈವ್ ಆದ ಮೇಲೆ ಕಟ್ ಆದ ಮೇಲೆ ನಾಗರಾಜ ಮುಳ್ಳೇರಿ ಅವರು ಜಾಯಿನ್ ಆಗಿದ್ದಾರೆ. ಹಾಗೆ ಸತೀಶ್ ಬಿ ಪ್ರಿಯಾಪಟ್ಟಣದಿಂದ ಜಾಯಿನ್ ಆಗಿದ್ದಾರೆ. ನಮಸ್ಕಾರ. ಹಾಗೆ
ಸರಸ್ವತಿ ಸುಂದರ್ ಅವರು ಜಾಯಿನ್ ಆಗಿದ್ದಾರೆ, ಇವತ್ತು ಬರ್ತ್ಡೇ ಆಚರಿಸ್ತಾರೆ. ಆಮೇಲೆ ಒಂದು ಹಾಡು ಡೆಡಿಕೇಟ್ ಮಾಡ್ತೇವೆ. ಹಿಳ್ಳೇನಾಬ್ ಅವರು ಜಾಯಿನ್ ಆಗಿದ್ದಾರೆ. ಹಾಗೆ ಹೇಮಪಿ ಶೆಟ್ಟಿ ಅವರು ಸೂಪರ್ ಹೇಳಿದ್ದಾರೆ. ರತ್ನಾಕರ ದೇವಡಿಗರು ಜಾಯಿನ್ ಆಗಿದ್ದಾರೆ. ಸ್ವಾಗತ ಸರ್. ಹಾಗೆ ಸೂಪರ್ ಸರ್ ಅಂತ ಹೇಳಿದ್ದಾರೆ ಸತೀಶ್ ಅವರು. ಅದು ಬಹುಶಃ ಕಟ್ ಅವರಲ್ಲಿ ಲೈವ್ ನೆಟ್ವರ್ಕ್ ಇಲ್ಲದಿರಬಹುದು. ಗೋಪಾಲ ಮಗುವೀರ ಜಾಯಿನ್ ಆಗಿದ್ದಾರೆ. ಕುಶಲತಾ ಗಣೇಶ್ ಜಾಯಿನ್ ಆಗಿದ್ದಾರೆ. ರಘುಪತಿ ಸರ್ ಜಾಯಿನ್ ಆಗಿದ್ದಾರೆ. ಎಸ್, ಒಮ್ಮೆ ಆಮೇಲೆ ಜಾಯಿನ್ ಆಗ್ಬೇಕು ಕೆಲವರೆಲ್ಲ, ಯಾಕಂದ್ರೆ ಕಟ್ ಆದ ಕಾರಣ. ಎಲ್ಲರಿಗೂ ಗೊತ್ತಿದೆ. ಹಾಗೆ ಇವತ್ತಿನ ಎಪಿಸೋಡ್ ಕಿಶೋರ್ ಕುಮಾರ್ ಅವರಿಗೆ ಅವರ ಬರ್ತ್ಡೇ ಇರೋದಕ್ಕೋಸ್ಕರ ಕಿಶೋರ್ ಕುಮಾರ್ ಅವರಿಗೆ ಡೆಡಿಕೇಶನ್ ಆಗಿರುವ ಪ್ರೋಗ್ರಾಮ್ ಆಗಿರ್ತದೆ. ಸರ್ ಹಾಡ್ತಾರೆ, ನಾವೆಲ್ಲವೂ ಹಾಡ್ತೇವೆ. ಈಗ ಸಾಯಿ ಚಿನ್ಮಯಿ ಅವರ ಸ್ವಲ್ಪ ಬ್ರೇಕ್ ಕೊಟ್ಟು ಬಂದಿದ್ದಾರೆ, ಯಾಕೆಂದ್ರೆ ಅವರಿಗೆ ಹುಷಾರಿರ್ಲಿಲ್ಲ, ಕೆಲವು ಸಮಸ್ಯೆಗಳು. ಅಪ್ಪು ಅವರ ಅಭಿನಯದ ಮಿಲನ ಚಿತ್ರದ ಗೀತೆ ನಿನ್ನಿಂದಲೇ ಸೋನು ನಿಗಮ್ ಅವರು ಹಾಡಿದ್ದಾರೆ, ಮೂಲ ಗಾಯನ. ಮತ್ತು ಮನೋಮೂರ್ತಿ ಅವರ ಸಂಗೀತ, ಅಪ್ಪು ಅವರ ಸೂಪರ್ ಹಿಟ್ ಫಿಲ್ಮ್ ಅಂತ ಹೇಳ್ಬಹುದು. ಎಸ್, ರೆಡಿ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಈ ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರನ್ನೇ ನೀ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ. ನಾನಿಂತಲ್ಲೇ ಹಾಳಾದೆ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ഇരുളಲ್ಲಿ ಜ್ವರದಂತೆ ಕಾಡಿ ಈಗ ಹಾಯಾಗಿ ನಿಂತಿರುವೆ ಸರಿಯೇನು, ಬೇಕಂತಲೇ ಮಾಡಿ ಏನೋ ಮೋಡಿ ಇನ್ನೆಲ್ಲೋ ನೋಡುವ ಪರಿಯೇನು. ಈ ಮಾಯಿಗೆ ಈ ಮರುಳಿಗೆ ನಿನ್ನಿಂದ ಕಳೆ ಬಂದಿದೆ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಹೇ ಹೇ ಆಹಾ ತನನಾ ನನನಾ. ಹೋದಲ್ಲಿ ಬಂದಲ್ಲಿ ಎಲ್ಲ ನಿನ್ನ ಸೊಂಪಾದ ಚೆಲುವಿನ ಗುಣಗಾನ. ಕೇದಿಗೆ ಗರಿಯಂಥ ನಿನ್ನ ನೋಟ ನನಗೇನೋ
ಕನಸೊಂದು ಶುರುವಾಗಿದೆ. ಈ ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಲ್ಲೇ ನೀ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ, ನಾನಿಂದಲೇ ಹಾಡಾದೆ ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಆಹಾ, ಸಾಯಿ ಚಿನ್ಮಯ್ ಅವರು ಆಫ್ಟರ್ ಒಂದು ತಿಂಗಳಾಯ್ತಾ ಅಂತ ಬರದೆ ಅಲ್ವಾ? ಒಂದು 2-3 ವಾರ ಆಯ್ತು. ವೆರಿ ಗುಡ್ ಓಪನಿಂಗ್ ಸಾಯಿ ಚಿನ್ಮಯ್ ಅವರಿಂದ. ಚೆನ್ನಾಗಿ ಬಂತದೆ. ಅವರಿಗೆಲ್ಲ ಹೇಳಿ ಮಾಡಿಸಿದ ಹಾಡು, ಒಳ್ಳೆ ಹಾಡಿದ್ರಿ. ಹೌದು. ಹಾಗೆ ಕೆಲವು ಕಮೆಂಟ್ಸ್ ಪಾಸ್ ಆಗಿ ಹೋಯ್ತು ನೋಡಿ, ಸೆಟ್ ಮಾಡಿಕೊಳ್ಳಿ. ಸುಬ್ರಹ್ಮಣ್ಯ ಕುಳ್ಳೂರು ಜಾಯಿನ್ ಆಗಿದ್ದಾರೆ. ಸ್ವಾಗತ ಸರ್. ಹಾಗೆ ಸ್ವಾಗತ. ರಘುಪತಿ ಸರ್ ಅವರು ಏನು ಅರ್ಲಿ ಬಂದ ಅಂದ್ರೆ ಇವತ್ತು ಕಿಶೋರ್ ಕುಮಾರ್ ಅವರಿಗೆ ಡೆಡಿಕೇಶನ್ ಇರೋದಕ್ಕೆ ನಾನು ನೋಟಿಫಿಕೇಶನ್ ಹಾಕಿದ್ದೇನೆ ಸರ್, 7 ಗಂಟೆಗೆ ಬರ್ತೇವೆ ಅಂತ. ಯಾಕಂದ್ರೆ ಸರ್ ಅವರಿಗೆ ಹೆಚ್ಚು ಕಿಶೋರ್ ಕುಮಾರ್ ಅವ್ರದ್ದು ಸಿಗ್ಲಿ ಅಂತ. ಮಲ್ಲಿಂಗೇಶ್ ದೇಲಂಪಡಿ ಅವರು ಜಾಯಿನ್ ಆಗಿದ್ದಾರೆ. ಸ್ವಾಗತ. ಆಹಾ, ಎಂತ ಸುಮಧುರವಾದ ಗೀತೆ, ಕೇಳಲು ತುಂಬಾ ಚೆನ್ನಾಗಿ ಮೂಡಿಬಂತ ಕೃಷ್ಣಣ್ಣ ಅವರು ಹೇಳಿದ್ದಾರೆ. ಥ್ಯಾಂಕ್ ಯು. ಹಾಗೆ ಶಾಂತಾಪಿ ಅವರು ಆಕರಣದಂತೆ ಬರ್ಕೊಳ್ಳಿ, ಖಂಡಿತ ಹಾಡುವಮ್ಮ. ನಾಗರಾಜ ಮುಳ್ಳೇರಿ ಅವರು ಕೆಲವು ಸೂಪರ್ ಸಿಂಬಲ್ಸ್ ಕೊಟ್ಟಿದ್ದಾರೆ. ಹಾಗೆ ಲಲಿತಕ್ಕ ಸಾಯಿ ಚಿನ್ಮಯ್ ಸೂಪರ್ ಎಕ್ಸಲೆಂಟ್ ಸಿಂಗಿಂಗ್ ಹೇಳಿದ್ದಾರೆ ಲಲಿತಕ್ಕ ಅವರು. ಈ ಭಾವಗೀತೆ ನಿನಗಾಗಿ ಹಾಡಿದ ಸಾಂಗ್ ಹಾಡುತ್ತೆ, ಖಂಡಿತ ಅದನ್ನು ಗಣರಾಜ ಭಟ್ರು ಕೂಡ ಕೇಳಿದ್ದಾರೆ ಕೃಷ್ಣಣ್ಣ. ಅದು ನೆಕ್ಸ್ಟ್ ನಾನು ಹಾಡೋದೇ ಅದನ್ನೇ ಸರ್ ಆದ ಕೂಡಲೇ. ನಾವು ಕನ್ನಡ ಕೂಡ ಹಾಡ್ತೇವೆ. ಲಲಿತಕ್ಕ ಸ್ಟಾರ್ಸ್ ಕೊಟ್ಟಿದ್ದಾರೆ. ಹಿಳ್ಳೆನಾವ್ ಅವರು ಸೊಗಸಾದ ಹಾಡು, ಇಂಪಾದ ಗಾಯನ ಮುದ ನೀಡಿತು, ಅಭಿನಂದನೆಗಳಿಗೆ ಶುಭವಾಗಲಿ ಅಂತ ಹಾರೈಸಿದ್ದಾರೆ. ರತ್ನಾಕರ ದೇವಡಿಗರು ಸೂಪರ್ ಹೇಳಿದ್ದಾರೆ. ಶ್ರೀಧರ ಕನಿಯಾಲ ಅವರೆಲ್ಲ ನಿಮಗೆ ಪರಿಚಯ ಇದೆ, ಕನಿಯಾಲದವರೇ ಅದ್ಭುತವಾದ ನಾಟಕದ ಕಲಾವಿದರು. ವೆಲ್ಕಮ್ ಸರ್. ವೆಲ್ಕಮ್ ಯು ಸರ್. ಮೊನ್ನೆ ತಾನೇ ಕಳೆದ ವಾರ ಕಂಡಿದ್ದೆ ಅವರು. ಎಸ್. ಸುಬ್ರಹ್ಮಣ್ಯ ಭಟ್ ಕುಳ್ಳೂರು ವೆರಿ ನೈಸ್ ಸಾಂಗ್, ಈಕ್ವಲಿ ನೈಸ್ಲಿ ಸಾಂಗ್ ಅಂತ ಹೇಳಿದ್ದಾರೆ. ಹೇಮಲತಾ ಎಸ್ ಭಟ್ ಅವರು ಜೂನಿಯರ್ ಸೋನು ನಿಗಮ್ ಅಂತ ಕಾಂಪ್ಲಿಮೆಂಟ್ಸ್ ಕೊಟ್ಟಿದ್ದಾರೆ. ಉಷಾ ಕುಮಾರಿ ಅವರು ವೆರಿ ನೈಸ್ ಹೇಳಿದ್ದಾರೆ. ಸರಸ್ವತಿಕ ಮಧುರವಾಗಿ ಹಾಡಿದ್ದೀರಿ ಚಿನ್ಮಯಿ ಅಂತ ಹೇಳಿದ್ದಾರೆ. ಸುಬ್ರಹ್ಮಣ್ಯ ಕುಮಾರ್ CH ಅವರು ಆಹಾ ಸೂಪರ್ ಹೇಳಿದ್ದಾರೆ. ಹಾಗೇನೆಲ್ಲ ಇವು ಕಟ್ಟಾಯ್ತು ಸರ್, ಏನು ಗೊತ್ತಿಲ್ಲ, ಕಾಪಿರೈಟ್ ಸಮಸ್ಯೆ ಗೊತ್ತಿಲ್ಲ. ಹಾಗೆ ಸಾರಿ, ಸುಜಲ ಭಟ್ ಅವರು ಫ್ಲವರ್ಸ್ ಕೊಟ್ಟಿದ್ದಾರೆ. ಸುಬ್ರಹ್ಮಣ್ಯ ಕುಮಾರ್ ಅವರು ರತ್ನಾಕರ ದೇವಾಡಿಗರಿಗೆ ನಮಸ್ಕಾರ ತಿಳಿಸಿದ್ದಾರೆ. ಹಾಗೆ ರತ್ನಾಕರ ದೇವಾಡಿಗರು ಸುಬ್ರಹ್ಮಣ್ಯ ಕುಮಾರ್ ಅವರಿಗೆ ನಮಸ್ಕಾರ ತಿಳಿಸಿದ್ದಾರೆ. ಕುಶಲತಾ ಗಣೇಶ್ ಅವರು ಸೂಪರ್ ಸಿಂಗಿಂಗ್ ಯುವ ಗಾಯಕರಿಂದ ಅಂತ ಹೇಳಿದ್ದಾರೆ. ಹಾಗೆ ಜಸ್ಟ್ ನಿಮ್ದಲ್ಲಿ, ಯಾಕಂದ್ರೆ ಎಲ್ಲ ಒಂದೇ ಕಮೆಂಟ್, ಎಲ್ಲ ಕಮೆಂಟ್ಸ್ ಒಂದು ಮೊಬೈಲ್ಗೆ ಬರುವುದಿಲ್ಲ, ಆದಷ್ಟು ರೀಡ್ ಮಾಡುವಂತ. ಹಾಗೆ ವಿನಯ್ ಭಟ್ ಅವರು ಜಾಯಿನ್ ಆಗಿದ್ದಾರೆ. ವೆಲ್ಕಮ್ ಯು ಮೇಡಮ್. ಹಾಗೆ ಸುಚೇತಾ ರಮೇಶ್ ಅವರು ಜಾಯಿನ್ ಆಗಿದ್ದಾರೆ. ಹೇಮಲತಾ ಎಸ್ ಭಟ್ ಅವರು ಜಾಯಿನ್ ಆಗಿದ್ದಾರೆ. ಅದೇ ಹೇಳಿದೆ, ಜೂನಿಯರ್ ಸೋನು ನಿಗಮ್ ಹೇಳಿದ್ದಾರೆ. ಎಸ್, ಯಾರ್ದಾರು ಬಿಟ್ಟು ಹೋದ್ರೆ ಕ್ಷಮೆ ಇರಲಿ, ಪಕ್ಕ ಒಂದು ಸ್ವಲ್ಪ ಹೊತ್ತು ತಿಳ್ಕೊಳ್ತಾರೆ. ನಾಗರಾಜ್ ಮುಳ್ಳೇರಿ ಅವರು ಗುಡ್ ಹೇಳಿದ್ದಾರೆ. ಈಗ ಯಾವ್ದು ಹಾಡ್ತೀರಿ ಸರ್? ಕಿಶೋರ್ ಕುಮಾರ್ದು ಖಿಲ್ತೆ ಹೇ ಗುಲಿಯಾ ಅಂತ. ಎಸ್. ಹಾಗೆ ಸರಸ್ವತಿ ಅಕ್ಕ ನಿಮಗೊಂದು ಬರ್ತ್ಡೇ ಗಿಫ್ಟ್ ಕೊಡೋದಿದೆ, ಸ್ವಲ್ಪ ಮತ್ತೆ ಕೊಡ್ತೇವೆ. ಹೌದು, ಯಾಕಂದ್ರೆ ಸರಸ್ವತಿ ಅಕ್ಕ ಇವತ್ತು ಬರ್ತ್ಡೇ ಆಚರಿಸಿಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ನಾವು ನೀವೆಲ್ಲರೂ ಸೇರಿ ಒಂದು ಗಿಫ್ಟ್ ಕೊಡೋದಿದೆ ಸ್ವಲ್ಪ ಮತ್ತೆ. ಎಸ್, ಈಗ ಗಣರಾಜ್ ಭಟ್ರು ಮತ್ತೆ ಗಣರಾಜ್ ಭಟ್ರು ಲೈವಲ್ಲಿ ಇರಬೇಕು ಬಹುಶಃ. ನೆಕ್ಸ್ಟ್ ನಿಮ್ದೆ ಈ ಭಾವಗೀತೆ ಕೃಷ್ಣಪ್ಪಣ್ಣ ಅವರು ಕೂಡ ಕೇಳಿದ್ದಾರೆ. ಎಸ್, ಇದು ಶರ್ಮಿಲಿ ಸಮದ್ದು 71ನೇ ಇಸ್ವಿ, ನೀರಜ್ ಬರೆದವರು, SD ಬರ್ಮನ್ ಸಂಗೀತ. ಖಿಲ್ತೆ ಹೇ ಗುಲಿಯಾ. खिलते हैं गुल यहाँ, खिल के बिखरने को खिलते हैं गुल यहाँ, खिल के बिखरने को मिलते हैं दिल यहाँ, मिल के बिछड़ने को खिलते हैं गुल यहाँ. कल रहे ना रहे मौसम ये प्यार का, कल रुक ना रुके डोला बहार का.
कल रहे ना रहे मौसम ये प्यार का, कल रुके ना रुके डोला बहार का। चार पल मिले जो आज प्यार में गुजार दे, खिलते गुल यहाँ खिल के बिखरने का, खिलते गुल यहाँ। हो 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 हाँ। झीलों के होठों पर मेघों का राग है, फूलों के सीने में ठंडी ठंडी आग है। झीलों के होठों पर मेघों का राग है, फूलों के सीने में ठंडी ठंडी आग है। दिल के आईने में तू ये समा उतार ले, खिलते गुल यहाँ खिल के बिखरने का, खिलते गुल यहाँ। प्यासा है दिल सनम, प्यास ये रात है, होठों में दबी दबी कोई मीठी बात है। प्यासा है दिल सनम, प्यास ये रात है, होठों में दबी दबी कोई मीठी बात है। इन लम्हों पे आज तू हर खुशी निसार दे, खिलते हैं गुल यहाँ खिल के बिखरने का, मिलते हैं दिल यहाँ मिल के बिछड़ने का, खिलते हैं गुल यहाँ। ಆಹಾ, ಯಾವ ಪ್ರೊಫೆಷನಲ್ ಸಿಂಗರ್ಸಿಗೂ ಕಮ್ಮಿ ತಾನು ಇಲ್ಲ ಅಂತ ಬಹುಶಃ ಇಬ್ರು ಅಳಿಯ ಮಾವ ಕಾಂಪಿಟೇಷನ್ ಹಾಡಿದಾಗ ಹಾಡ್ತಾರಲ್ಲ, ಏನಿಬ್ರು ಧನ್ಯವಾದ. ತಾನು ಮುಂದು ಅಂತ ಅಳಿಯ ಮತ್ತೆ ಮಾವ ಒಂದು ಸ್ಪರ್ಧೆಯಲ್ಲಿ ಹಾಡ್ತಾ ಇದ್ದಾರೆ. ಸರ್ ಅವರು ಈಗ ನಾನು ಹಾಡ್ದ ಅದನ್ನ ನಾನು ಇಂದು ನಿನ್ನೆ ಹಾಡ್ದಲ್ಲ, 30 ವರ್ಷದಿಂದ ಹಾಡ್ತೇನೆ, ನನ್ನ ಉದ್ಯೋಗವಿದೆ ಹಾಡದೆ. ಆದ್ರೆ ಚಿನ್ಮಯ್ ಅವರು ಕೂಡ ಅಂದ್ರೆ ಅವರಿಗೆ ಭಜನೆ ಬೇಸ್ ಇದೆ, ಅವರು ಈಗಿನವರು, ಈಗ ಇನ್ನೂ ಹಾಡ್ಲಿಕ್ಕೆ ಇದೆ ಬೇಕಾದಷ್ಟು. ಸರ್ ಈಗ 68 ಅಲ್ಲಿ ಅವರು ಬರುವಾಗಿದ್ದ ಅವರ ಸಿಂಗಿಂಗ್ ನಾನು ಎಷ್ಟೋ ಸಾರಿ ಹೇಳಿದ್ದೇನೆ, ಕಳೆದ ವರ್ಷ ಆಗಸ್ಟ್ 15ಕ್ಕೆ 1 ವರ್ಷ ಆಗ್ತದೆ ಅವರು ಬಂದು. ಆವಾಗಿನ ಅವರ ಸಿಂಗಿಂಗ್ ಲೆವೆಲ್ ಇದು ತೀರ ಒಂದು ಪ್ರೊಫೆಷನಲ್, ಎಲ್ಲಿ ಕೂಡ ಒಂದು ರೀತಿಯ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಆಗ್ಲಿಲ್ಲ. ಆಕ್ಚುಲಿ ನಾನೇ ಹಾಡುದಿಲ್ಲ ಆ ಹಾಡನ್ನು, ಕಿಶೋರ್ ದಾ ಅವರದು ಒನ್ ಆಫ್ ದ ಸೂಪರ್ ಹಿಟ್ ಫಾರ್ ದ ಫಸ್ಟ್ ಟೈಮ್. ಬಹುಶಃ ನಾನು ಇದು ಇವರು ಪ್ರಕಾಶ್ ಭಟ್ ಅವರು ಬಿಟ್ಟರೆ ಬೇರೆ ಯಾರು ಹಾಡ್ಲಿಲ್ವಾ ಅಂತ ಈ ಹಾಡನ್ನು. ಕಷ್ಟಕರವಾದ ಹಾಡಿದು, ಅದರ ತಾಳಗಳು ತುಂಬಾ ಕಷ್ಟ ಇದೆ, ಅದು ಹೇಳಲಿಕ್ಕೆ ಸುಲಭ. ರಾಗ್ ಭೀಮ್ಫಲಾಸ್ ಇದು ಅಂದ್ರೆ ಕರ್ನಾಟಕ ಸಂಗೀತ ಅಭಿ. ಇಂಥ ಹಾಡುಗಳನ್ನೆಲ್ಲ ಹಾಡೋದಂದ್ರೆ ಒಂದು ರೀತಿಯಲ್ಲಿ ಒಂದು ಸಾಧನೆ ಇದು. ಒಳ್ಳೆ ಒಳ್ಳೆ ಹಾಡಿದು. ಎಸ್, ನಾಗರಾಜ ಮುಳ್ಳಿಯರ್ ಲಲಿತಕ್ಕ ಅವರು ಸರಸ್ವತಿ ಅಕ್ಕ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸಿದ್ದಾರೆ. ಸತೀಶ್ ಪಿ ಯು ಅವರು ಅಮ್ಮನೇ ಆಸೆಯ ಅತಿ ಅರತಿಯಾಗು ಅಪ್ಪನ ಆಸೆಯು ಆಸೆ, ನಾನು ಕೇಳಲೇ ಇಲ್ಲ ಸರ್ ಯಾವುದು ಅಂತ. AK-47 ನಂಗೆ ಗೊತ್ತಿರೋದು ಕಡಲು ಮಾತ್ರ ಸರ್. ಇದಷ್ಟು ಹಿಟ್ ಆಗ್ಲಿಲ್ವಾ ಅಂತ ನೀವೀಗ ಹೇಳಿದ ಹಾಡು ನಾನಂತೂ ಕೇಳಿಯೇ ಇಲ್ಲ ಆ ಹಾಡು, ಕ್ಷಮೆ ಇರಲಿ. ರಘುಪತಿ ಸರ್ ಅವರು ಸೂಪರ್ ಸಿಂಗಿಂಗ್ ಹೇಳಿದ್ದಾರೆ. ಮಂಗೇಶ್ ಲಂಬಾಡಿ ವೆರಿ ನೈಸ್ ಹೇಳಿದ್ದಾರೆ. ಲಲಿತಕ್ಕ ಸ್ಟಾರ್ಸ್ ಕೊಟ್ಟಿದ್ದಾರೆ. ಅಶ್ವಿನಿ ಅಶು ಅವರು ಮೈಸೂರಿಂದ ಜಾಯಿನ್ ಆಗಿದ್ದಾರೆ, ಸೂಪರ್ ಸಾಂಗ್ ಹೇಳಿದ್ದಾರೆ. ಸ್ವಾಗತ, ಥ್ಯಾಂಕ್ ಯು ಮೇಡಮ್. ಕಿಶೋರ್ ದಾದಾ ಅವರದ್ದು ಕೆಲವು ಕೇಳಿ ಅಮ್ಮ, ಅಂದ್ರೆ ಅವರು ಅಶ್ವಿನಿ ಮೇಡಮ್ ಅವರು ಹಿಂದಿ ಕೇಳ್ತಾ ಇರ್ತಾರೆ. ಕಿಶೋರ್ ದಾದಾ ಹೆಚ್ಚಿಂದ ಹಾಡ್ತಾರೆ ಸರ್ ಅವರು, ಸೆಲೆಕ್ಷನ್ ಇದ್ರೆ ಕರೋಕೆ ಇದ್ರೆ. ಕರೋಕೆ ಇದು ಕಾಪಿರೈಟ್ ಪ್ರಾಬ್ಲಮ್ ಒಂದಿರ್ತದೆ ಹಿಂದಿಗೆ. ಸುಜಲ ಭಟ್ ಅವರು ವೆರಿ ನೈಸ್ ಹೇಳಿದಾರಲ್ಲ, ಅದರದ್ದೇ ಅಂತ ಗೊತ್ತಿಲ್ಲ. ಶಿವಸ ಸರ್ ಸೂಪರ್ ಫ್ಯಾಂಟಾಸ್ಟಿಕ್ ಸಿಂಗಿಂಗ್ ಅಂತ ಹೇಳುವ
ಹೇಳುವಷ್ಟೇ ಇಲ್ಲ, ಮೊದಲೇ ಹಿಂದಿ ಹಾಡುಗಳ ಮಾಸ್ಟರ್ ಇವತ್ತು ಕಿಶೋರ್ ದಾ ಅವರ ಸಾಂಗ್ಸ್ ಕೇಳಬೇಕೇ. ಹ್ಯಾಟ್ಸ್ ಆಫ್, ಧನ್ಯವಾದಗಳು ಲಲಿತ ಕೇಳಿದ್ದಾರೆ. ಉಷಾ ಕುಮಾರ್ ಅವರು ಸೂಪರ್ ಹೇಳಿದ್ದಾರೆ. ಲಲಿತ ಕಷ್ಟ ಥಮ್ಸ್ ಅಪ್ ಕೊಟ್ಟಿದ್ದಾರೆ. ತುಂಬಾ ತುಂಬಾ ಲಾಯಕ್ ಅಂದ್ರೆ ತುಂಬಾ ಚೆನ್ನಾಗಿರೋ ಹಾಡಿಸಂತ ಸತೀಶ್ KS ಜೋಯ್ಸ್ ಅವರು ಹೇಳಿದ್ದಾರೆ. ಸೀತಾಲಕ್ಷ್ಮಿ KS ಜೋಯ್ಸ್ ಅವರು ನನ್ನ ಕ್ಲಾಸ್ಮೇಟ್ ಅವರು. ಎಸ್, ನೀವು ಮೊನ್ನೆ ಹೇಳಿದವರೇ. ಅವರು ಲಕ್ಷ್ಮೀ ಅಡಕನ ಹೈಸ್ಕೂಲಲ್ಲಿ. ಎಸ್, ಸ್ವಲ್ಪ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಅಂತ ಕಾಂಪ್ಲಿಮೆಂಟ್ಸ್ ಮಾಡಿದ್ದಾರೆ. ಎಸ್, ಹೇಮಲತಾ ಎಸ್ ಭಟ್ ಅವರು ಮಂಗಳೂರಿಂದ ಫ್ಯಾಂಟಾಸ್ಟಿಕ್ ಸಿಂಗಿಂಗ್ ಹೇಳಿದ್ದಾರೆ. ಸಾಯಿ ಚಿನ್ಮಯ್ ಸೂಪರ್ ಸಿಂಗಿಂಗ್ ಅಂತ ಅಳಿಯ ಭಾವನೆ. ಪವಡಿ ಸೂಪರ್ ಅವತ್ನ ಶ್ರೀ ವೆಂಕಟೇಶ ಹಾಡಿಯವರ ಅದು ಈ ನಾಡ್ತು ಗುರುವಾರ ನೋಡುವ ಸರ್. ನಾರಾಯಣ ಭಟ್ ಸರ್ ಇವತ್ತು ಬೇರೆ ಯಾವ್ದಾರು ಕೇಳಿ ಸರ್. ಹಾತಿ ಮೇರೆ ಸಾಥ್ ಚಿತ್ರ ಚಲ್ 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 ಮೇರೆ ಸಾಥ್ ಹಾಡ್ತೀರಲ್ಲ, ಅದು ಹಾಡ್ತಾರೆ ಲಲಿತ ಕೇಳಿದ್ದಾರೆ. ಸುಬ್ರಹ್ಮಣ್ಯ ಮಟ್ಕೂಳೂರು ಆಹಾ ವೆರಿ ನೈಸ್ ಕಿಶೋರ್ ದೊಡ್ಡಮಾಣಿ ಸರ್. ಕಿಶೋರ್ ದೊಡ್ಡಮಾಣಿ ಸರ್. ಕುಶಲತಾ ಗಣೇಶ್ ಸರ್ ಸೂಪರ್ ಸಿಂಗ್ ಶ್ರೀವಾಸ ಸರ್ ಹೇಳಿದ್ದಾರೆ. ಅಬ್ಬಬ್ಬಾ ಎಂತಹ ರಸಭರಿತವಾದ ಗೀತೆ ಸರ್. ಸರ್ ಅವರ ಜೋಶ್ ನೋಡುವಾಗ ಅದೇನೋ ತುಂಬಾ ಖುಷಿಯೋ ಖುಷಿ. ನನ್ನ ಕಾಲು ಸ್ಟೆಪ್ ಹಾಕಿದೆ ಸರ್. ತುಂಬಾ ನೋವಿದ್ದರೂ ನೋಡುತ್ತಿದ್ದೇನೆ. ತುಂಬಾ ರೆಸ್ಟ್ ಬೇಕಾಗಿದೆ ಅಂತ ಹೇಳಿದ್ದಾರೆ. ಕೃಷ್ಣಣ್ಣವರು ಕೂತಲಿಂದಲೇ ಕುಣಿತಾ ಇದ್ದಾರೆ. ಈ ಹಾಡು ನಾನು ಅದೇ ಪ್ರಕಾಶ್ ಮಟ್ ಬಿಟ್ರೆ ಬೇರೆ ಯಾರು ಹಾಡ್ಲಿಲ್ಲ ನಾನು ನೋಡಿದ ಹಾಗೆ. ಇಬ್ಬರಲ್ಲೂ ತ್ರಿಮೂರ್ತಿಗಳನ್ನು ಸ್ಪೀಚ್ ಅಂತ ಹೇಳಿದ್ದಾರೆ ಲಲಿತ. ಅಂದ್ರೆ ನಂದು ಉದ್ಯೋಗವೇ ಅದಮ್ಮ. ನಾನು ಹಿಂದಲ್ಲ 30 ವರ್ಷ ನನ್ನ ಪ್ರೊಫೆಷನ್ ಅದು. ಆದ ಕಾರಣ ಅವರು ಪ್ರೊಫೆಷನ್ ಅದು ನೋಡಿ, ಅದು ಹೇಗಂದ್ರೆ ಅವ್ರ ಹತ್ರ ಕೂತು ನೋಡಿ, ಅದು ಸ್ವಲ್ಪ ಸರಸ್ವತಿ ಸುಂದರ್ ಅವರು ನಿಮ್ಮ ಪ್ರೀತಿಯ ಹುಟ್ಟು ಹಬ್ಬದ ಶುಭ ಹಾರೈಕೆಗೆ ವಂದನೆಗಳು. ಟಿ.ಕೆ. ಭಟ್ರ ಅವರಿಗೆ, ಲಲಿತಾ GS ಬಾಬು ಅವರಿಗೆ, ಲಲಿತಾ ಸರಸ್ವತಿ ಸುಂದರ್ ಅವರು ಹೇಳಿರೋದು. ನೆಕ್ಸ್ಟ್ ಅದು ನಮ್ದು ಆದ ಕೂಡಲೇ ನೀವು ಅದು ರೆಡಿ ಆಗಿ ಸರ್. ಅವರಿಗೆ ಒಂದು ಕೊಡ್ಲಿಕ್ಕೆ ಹೌದು ಗಿಫ್ಟ್ ಕೊಡ್ಲಿಕ್ಕೆ ಇದೆ ಸರಸ್ವತಿ ಅಕ್ಕ ಅವರಿಗೆ. ಸರಸ್ವತಿ ಅಕ್ಕ ಹಿಂದಿ ಹಾಡೆ ಕೊಡೋಣ, ಅವರಿಗೆ ಹಿಂದಿ ಇಷ್ಟ. ಇದಲ್ಲ ಫೂಲಂಕ ಅದು ಹಾಡ್ತಾರೆ ಸರ್. ಮತ್ತೆ ನಿಮಗೋಸ್ಕರ ಜಿಂದಗಿ ಎ ಸಫರ್ ಹಾಡ್ತೀರಾ? ಖಂಡಿತ ಹಾಡುವ. ಜಿಂದಗಿ ಎಕ್ ಸಫರ್ ಅದು ಬರ್ಕೊಳ್ಳಿ. ಸುಜಲ ಭಟ್ ಅವರು ಕೇಳಿದ್ದಾರೆ ಸ್ವಲ್ಪ. ಮತ್ತೆ ಸೂಪರ್ ವಸ್ತಣ್ಣ ಸೇಮ್ ವೇ ಥ್ಯಾಂಕ್ ಯು ಸೋ ಯುವರ್ ಬರ್ತ್ಡೇ ವಿಶಸ್ ಅಂತ ಹೇಳಿದ್ದಾರೆ ಲಲಿತಾ ಇವರು ಸರಸ್ವತಿ ಅಕ್ಕ. ಎಸ್, ಈಗ ಇವರದ್ದು ಕೃಷ್ಣಪ್ಪಣ್ಣ ಅವರು ಕೇಳಿದ್ದಾರೆ, ಗಣರಾಜ್ ಅವರು ಕೇಳಿದ್ದಾರೆ, ಶಾಂತಕ್ಕ ಅವರು ಕೇಳಿದ್ದಾರೆ. ಈ ಭಾವಗೀತೆ ಇದಾದ ಕೂಡಲೇ ಅದಲ್ಲಿ ರೆಡಿಯಾಗಿ ಚಿನ್ಮಯ್ ಅವರಿಗೆ. ಒಂದೇ ಗುರಿ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರ ಅಭಿನಯ, ರಜನಾಗಿದ್ರ ಅವರ ಸಂಗೀತ, ಚಿಗುದೇಶಕರ್ ಅವರ ರಚನೆ. ಈ ಭಾವಗೀತೆ ನಿನಗಾಗಿ ಹಾಡಿದೆ. ಅನುರಾಗದ ನನು ಕವಿಯಾಗಿ ಮಾಡಿದೆ. ಈ ಭಾವಗೀತೆ ನಿನಗಾಗಿ ಹಾಡಿದೆ. ಈ ಭಾವಗೀತೆ ನಿನಗಾಗಿ ಹಾಡಿದೆ. ಬಳ್ಳಿಯಲ್ಲಿ ಹೂವು ತುಂಬಿ, ಮರಗಳಲ್ಲಿ ಜೀವ ತುಂಬಿ, ಎಲ್ಲೆಲ್ಲಿ ನೋಡಿದರಲ್ಲಿ
ಹೊಸ ಹಸಿರು ತುಂಬಿದೆ, ಹಾಡುತ್ತಿರೆ ತುಂಬಿಗಳೆಲ್ಲ, ಹಾರುತ್ತಿರೆ ಹಕ್ಕಿಗಳೆಲ್ಲ, ತೋಳಿಂದ ನನ್ನನ್ನು ಬಡಸಿ ನೀ ಸನಿಹರಿಯುತ್ತಿರೆ, ನಿನಾದ ಕಂಡು ಸಂತೋಷಗೊಂಡು ಹೊಸ ಭಾವ ಮೂಡಲು ಈ ಭಾವಗೀತೆ ನಿನಗಾಗಿ ಹಾಡಿದೆ, ಈ ಭಾವಗೀತೆ ನಿನಗಾಗಿ ಹಾಡಿದೆ. ಕಣ್ಣಿನಲ್ಲಿ ರೂಪ ತುಂಬಿ, ಮನಸ್ಸಿನಲ್ಲಿ ಪ್ರೇಮ ತುಂಬಿ, ನನ್ನೆದೆಯ ವೀಣೆಯ ಮೀಟಿ ಹೊಸನಾದ ತುಂಬಿದೆ, ಆಸೆಗಳ ತಂದು ತುಂಬಿ, ಮೋಹವನು ತುಂಬಿ ತುಂಬಿ, ನೂರಾರು ಕನಸುಗಳನ್ನು ಬಾಳಲ್ಲಿ ತುಂಬಿದೆ. ಹೀಗೇಕೆ ಹೀಗೆನೆ ಮೌನವಾದ ಕಾರಣ ಹೇಳದೆ, ಈ ಭಾವಗೀತೆ ನಿನಗಾಗಿ ಹಾಡಿದೆ, ಅನುರಾಗನಂದನು ಕವಿಯಾಗಿ ಮಾಡಿದೆ, ಈ ಭಾವಗೀತೆ ನಿನಗಾಗಿ ಹಾಡಿದೆ, ಈ ಭಾವಗೀತೆ ನಿನಗಾಗಿ ಹಾಡಿದೆ, ನಿನಗಾಗಿ ಹಾಡಿದೆ. ಇದಾಗಿತ್ತು. ಹಿಂದಿನ ಎಪಿಸೋಡ್ ಅಲ್ಲಿ ಗಣರಾಜ್ ಭಟ್ರು ಕೇಳಿದ್ದಾರೆ, ಅವಾಗ ಮಿಸ್ ಆಗಿ ನಾನು ಇನ್ನೊಂದು ನವಬಸ್ ಅಂತದ ಅಲ್ಲ, ಅದು ಕೂಡ ಅವರ ಇಷ್ಟದ ಹಾಡೆ. ಈಗ ಕೃಷ್ಣಪ್ಪಣ್ಣ ಅವರು ಕೇಳಿದ್ದಾರೆ, ಗಣರಾಜ್ ಅವರು ಕೇಳಿದ್ದಾರೆ, ಅವರಿಬ್ಬರ ರಿಕ್ವೆಸ್ಟ್ ಆಗಿತ್ತು. ಒಂದೇ ಗುರಿ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರಿಗೆ SPB ಅವರು ಹಾಡಿದ್ದಾರೆ, ರಾಜನಾಗೇಂದ್ರ ಅವರ ಸಂಗೀತ, ಜಿ ಉದಯಶಂಕರ್ ಅವರ ರಚನೆ. ಅದಲ್ಲಿ ಆ ಮಧ್ಯದಲ್ಲಿ ಒಂದು ವಯಲಿನ್ ಪೀಸ್ ಬರ್ತಾರಲ್ಲ, ಅದಲ್ಲಿ ಬಹುಶಃ ಅದು ಮೆಮೊರಿ, ಯಾರು ರಾಮಕೃಷ್ಣ ಅವರು ಕನಸಲ್ಲಿ ಬಂದ ಹಾಗೆ ಆ ರೀತಿಯ ಒಂದು ಸನ್ನಿವೇಶ. ಬಹುಶಃ ಅಣ್ಣ ತಮ್ಮ ಇರಬೇಕು ಅವರು. ಆ ತಮ್ಮನ್ನೇನೋ ಕೊಲೆ ಏನಾಗಿರ್ತಾರ ಸರಿ ಗೊತ್ತಿಲ್ಲ, ಅಂತ ತಮ್ಮನ ನೆನಪಾಗಿ ಹಾಡಿದವರು ವಿಷ್ಣುವರ್ಧನ್ ಅವರು. ಏನು ಕಮೆಂಟ್ಸ್ ನಂದಕ್ಕೆ ನಿಮ್ದಕ್ಕೆ ಬರ್ತಾನೆ ಇಲ್ಲ, ಅಲ್ಲಿ ತುಂಬಾ ಬರ್ತಾ ಇದೆ. ಕಮೆಂಟ್ ಸ್ವಲ್ಪ ಸೆಟ್ ಮಾಡಿ ಆಮೇಲೆ ನೋಡ್ತೇನೆ. ಹೇಮಲತಾ ಎಸ್ ಭಟ್ ಅವರು ಸುಮಧುರವಾದ ಗಾಯನ ಅಂತ ಹೇಳಿದ್ದಾರೆ. ವಿದ್ಯಾ ಭಟ್ ಅವರು ಸೂಪರ್ ಹೇಳಿದ್ದಾರೆ. ಹಿಳ್ಳೇನಾಬ್ ಅವರು ಏನೇನೋ ಆಸೆ ಕೇಳಿದ್ದಾರೆ, ಖಂಡಿತ ಹಾಡುವ ಸರ್. ಹೂವೊಂದು ಬೇಕು ಬಳ್ಳಿಗೆ ಹಾಡಿ, ಅದು ಮೊನ್ನೆ ಹಾಡಿದ್ದೇನೆ ಪ್ರಕಾಶ್ ಪಟೇಲ್ ಸರ್. ಇವತ್ತು ಸ್ವಲ್ಪ ಗ್ಯಾಪ್ ಇಟ್ಟು ಹಾಡ್ತೇನೆ ಮುಂದೆ. ಅದ್ಭುತವಾದ ಕಂಠ, ರಸವತ್ತಾದ ಗೀತೆ, ಇದರಲ್ಲಿ ಒಂದು ವಿಶೇಷವಾದ ಅರ್ಥವಿದೆ. SPB ಅವರು ಹಾಡಿದಂತೆ ಇತ್ತು. ಧನ್ಯವಾದಗಳು ಕೃಷ್ಣಪ್ಪಣ್ಣ ಅವರು ಹೇಳಿದ್ದಾರೆ. ಏನೇನು ಆಸೆ ಹಿಳ್ಳೇನಾಬ್ ಅವರು ಕೇಳಿದ್ದಾರೆ. ಕುಶಲತ್ ಗಣೇಶ್ ಅವರು ತುಂಬಾ ಸೊಗಸಾದ ಗಾಯನ, ಟಿಕೆ ಬಿಟ್ ಸರ್ ಎಕ್ಸಲೆಂಟ್ ಸಿಂಗಿಂಗ್, ನೀವು ಕೂಡ ಅದ್ಭುತವಾದ ಗಾಯಕಿ ಎಂಬ ಕೇಳಿದೆ ನಾನು ಮೊನ್ನೆ. ಸೋ ಇಮೋಷನಲ್ ಸಾಂಗ್ ಅಂತ ಸರಸ್ವತಿ ಕೇಳಿದ್ದಾರೆ. ಲಲಿತಕ್ಕೆ 100 ಮಾರ್ಕ್ಸ್ ಕೊಟ್ಟಿದ್ದಾರೆ. ಯತೀಶ್ ನಾಯ್ಕ ಅವರು ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಸರ್. ರತ್ನಾಕರ್ ಬಿ ಬಾಲಿ ಅವರು ಸೂಪರ್ ಸರ್. ಐ ಆಮ್ ರತ್ನಾಕರ್ ಬಿ ಬಾಲಿ, ದುರ್ಗಾ ಮೆಲೋಡಿ ಸ್ಟೇಜ್ ನಾವರು ಗೊತ್ತು ಸರ್. ಇವರು ನಮ್ಮ ಅಶೋಕ್ ಆಚಾರ್ಯ ಇದ್ದಾರೆ ಅದರಲ್ಲಿ, ವೆಲ್ಕಮ್ ಸರ್. ಹಿಳ್ಳೇನಾಬ್ ಅವರು 100 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸರ್ ಅವರು ಗುಡ್ ಸಾಂಗ್, ನೈಸ್ ಸಿಂಗಿಂಗ್ ಅಂತ ಹೇಳಿದ್ದಾರೆ. ಇದು ನನ್ನ ಕೋರಿಕೆ ಗೀತೆಯೂ ಆಗಿತ್ತು, ಶಾಂತಾ ಪಿ ಅವರು ಹೇಳಿದ್ದಾರೆ. ಖಂಡಿತ ಗಣರಾಜ್ ಭಟ್ರು ಒಂದೇ ಕೇಳಿದ್ದಾರೆ, ಸೂಪರ್ ಹೇಳಿದ್ದಾರೆ ಗಣರಾಜ್ ಭಟ್ರು. ಹಾಗೆ ಕಮೆಂಟ್ಸ್ ಬಿಟ್ಟೋದ್ರೆ ಕ್ಷಮೆ ಇರಲಿ. ಪ್ರಕಾಶ್ ಬಾರ್ಲಾ ಜಾಯಿನ್ ಆಗಿದ್ದಾರೆ, ವೆಲ್ಕಮ್ ಸರ್. ಅದಂದ್ರೆ ಆಮೇಲೆ ಎಲ್ಲ ಸಿಗ್ತಾರೆ, ಕೆಲವು ಸಾರಿ ಲೈವ್ ಅಲ್ಲಿ ಸಿಗುದಿಲ್ಲ. ಇದು ಮಧ್ಯೆ ಮಧ್ಯೆ ಕಿಶೋರ್ ಕುಮಾರ್ ಇವತ್ತು ಅವರ ಬರ್ತ್ಡೇ, ಅವರ ಬಗ್ಗೆ ಒಂದೊಂದು ನಿಮಿಷ ಮಧ್ಯೆ ಹೇಳ್ತಾನೆ. ಇವರು ಕಿಶೋರ್ ಕುಮಾರ್ ಎಲ್ಲರಿಗೂ ಗೊತ್ತೇ ಇದೆ. ಅವರು ಇದೇ ದಿವಸ 1929ಕ್ಕೆ ಜನಿಸಿದ್ದು. ಖಾಂಡ್ವಾ ಅಂತ, ಖಾಂಡ್ವಾ ಅಂದರೆ ಮಧ್ಯಪ್ರದೇಶ ರಾಜ್ಯ. ಅವರು ಒರಿಜಿನಲ್ ನೇಮ್ ಹುಟ್ಟುವಾಗ ಅವರಿಗೆ ಆಭಾಸ್ ಕುಮಾರ್ ಗಂಗೂಲಿ ಅಂತ ಹೆಸರು. ನಂತರ ಅವರು ಈ ಹಾಡುವ ಕ್ಷೇತ್ರಕ್ಕೆ ಬಂದ ಮೇಲೆ ಕಿಶೋರ್ ಕುಮಾರ್ ಅಂತ ಇಟ್ಕೊಂಡ್ರು. ಇವರು ಬಹುಮುಖ ಪ್ರತಿಭಾವಂತ. ಇವರು ಮಾಡದ
ಕೈ ಆಡಿಸದ ಕ್ಷೇತ್ರ ಇಲ್ಲ ಅಂತ ಹೇಳ್ಬೋದು ಚಿತ್ರರಂಗದಲ್ಲಿ. ಇವರು ಸಿಂಗರು, ಆ್ಯಕ್ಟರು, ಪ್ರೊಡ್ಯೂಸರು, ಮ್ಯೂಸಿಕ್ ಡೈರೆಕ್ಟರು, ಲಿರಿಸಿಸ್ಟು, ಸ್ಕ್ರೀನ್ ರೈಟರು, ಯಾವುದಿಲ್ಲ ಡೈರೆಕ್ಷನ್ ಎಲ್ಲವೂ ಮಾಡಿದ್ದಾರೆ ಅವರು. ಅವರು ಸಾಧಾರಣ 17 ವರ್ಷದಲ್ಲಿ ಹಾಡುವ ಕ್ಷೇತ್ರಕ್ಕೆ ಬಂದರು, ಬಾಂಬೆಗೆ ಬಂದು. ಇವರಿಗೆ 2 ಅಣ್ಣಂದಿರು ಮತ್ತು ಒಬ್ಬಳು ತಂಗಿ. ಅಣ್ಣ ದೊಡ್ಡವರು ಅಶೋಕ್ ಕುಮಾರ್ ಎಲ್ಲರಿಗೂ ಗೊತ್ತಿದೆ, ಅವರು ದೊಡ್ಡ ಆ್ಯಕ್ಟ್ರು. ಇನ್ನೊಬ್ಬರದು ತಮ್ಮ ಅನೂಪ್ ಕುಮಾರ್, ಅವರು ಕೂಡ ಸಿನಿಮಾ ಕ್ಷೇತ್ರಕ್ಕೆ ಬಂದರು, ಆದರೆ ಇವರಷ್ಟು ಹೆಸರು ಬರಲಿಲ್ಲ. ಮತ್ತು ಸತಿರಾಣಿ ದೇವಿ ಅಂತ ತಂಗಿ. ಇವರಿಗೆ 2 ಮಕ್ಕಳು, ಅಮಿತ್ ಕುಮಾರ್ ಮತ್ತು ಸುಮಿತ್ ಕುಮಾರ್. ಅಮಿತ್ ಕುಮಾರ್ ಅವರ ಹಾಗೆ ಅವರು ಹಾಡುಗಾರರು, ಹಿಂದಿ ಚಿತ್ರಗಳಲ್ಲಿ ಹಾಡಿದ್ದಾರೆ. ಈಗ ಇವರು ಸಾಯಿ ಚಿನ್ಮಯ ಅವರು ಒಂದು ಮೊಟ್ಟೆಯ ಕಥೆ ಸಿನಿಮಾದ ಹಾಡು. ಲಲಿತಕ್ಕ, ಆಹಾ ಸೂಪರ್ ಫ್ಯಾಂಟಾಸ್ಟಿಕ್, ಬೇಕಾದ ಗೀತೆ ಇವೆಲ್ಲ ಎಷ್ಟು ಬಾರಿ ಕೇಳಿದರೂ ತೃಪ್ತಿ ಆಗಲ್ಲ, ತುಂಬಾ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಮಲ್ಲಿಂಗೇಶ್ವರ ಪಡಿ ನೈಸ್ ಹೇಳಿದ್ದಾರೆ. ಹಾಗೆ ಪಾರ್ಥಿಪೆರಲ ಟೀಚರ್ ಜಾಯಿನ್ ಆಗಿದ್ದಾರೆ. ಪ್ರಕಾಶ್ ಪಟ್ಟಾಜೆ ಆಚಾರವಿಲ್ಲದ ನಾಲಿಗೆ ಹಾಡಿ, ಅದರಲ್ಲಿ ಭಾರತ ಭೂಷಣ ಸರ್, ಪ್ರಕಾಶ್ ಬರಲ್ಲ ಸೂಪರ್ ಹೇಳಿದ್ದಾರೆ. ಅದನ್ನೆಲ್ಲ ಗುರುವಾರ ಹಾಡುವ ಸರ್, ಯಾಕಂದ್ರೆ ಇವತ್ತು ಆದಷ್ಟು ಹೆಚ್ಚು ಅವರಿಗೆ ಅವಕಾಶ ಕೊಡ್ತಾ ಇರ್ತೇನೆ. ಎಸ್ ಸರ್. ಒಂದು ಮೊಟ್ಟೆ ಕಥೆ ಅದು ಯಾವುದು? ಈಗ ಸೂ ಫ್ರಮ್ ಸೋ ಅಂತ ಚಿತ್ರ ಬಹಳ ಸದ್ದು ಮಾಡುತ್ತಾ ಇದೆ. ಅದರ ಪ್ರೊಡ್ಯೂಸರ್ ರಾಜ್ ಬಿ ಶೆಟ್ಟಿ ಅವರ ಮೊದಲನೇ ಸಿನಿಮಾ ಒಂದು ಮೊಟ್ಟೆಯ ಕತೆ, ಅದರ ಸಾಂಗ್ ಅನ್ನು ಹಾಡ್ತೇನೆ. ಚಂದ ಅವಳ ಕಿರುಲಜ್ಜೆ. ಅವಳ ಕಿರುಲಜ್ಜೆ ಮಧುರ ಬೆಳ್ಳಿ ಮಣಿಗೆ ಶ್ವಾಸ ಏರಿ ಇಳಿದು ಸುತ್ತಲಿನ ಜಗವನ್ನು ಮರೆಯುತ್ತಿದೆ. ಒಲವ ಒನಕೆ ಅಳಿನು ಈ ಹೃದಯ ಬೆರೆಯುವುದು ಬಾಕಿ. ಅವಳ ಕಣ್ಣ ಸಿಡಿದು ಬಡಿದು ನನ್ನ ಧ್ವನಿಯದು ನಡುಗುತ್ತಿದೆ. ಕಳೆದಂತ ಕನಸುಗಳು ಮರೆತಂತ ಮಿಡಿತಗಳು ತರತರದ ನಿನ್ನ ತರಗತಿಯಲ್ಲಿ ಹಾಜರಿ ಹಾಕುತ್ತಿದೆ. ಚಂದ ಅವಳ ಕಿರುಲಜ್ಜೆ ಮಧುರ ಬೆಳ್ಳಿ ಮಣಿಗೆ ಶ್ವಾಸ ಏರಿ ಹಿಡಿದು ಸುತ್ತಲಿನ ಜಗವನ್ನೇ ಮರೆಯುತ್ತಿದೆ. ಮುಂದೆ ಮನವಿ ಪ್ರೇಮ ಪದವಿ ನೀಡೆನಗೆ ನೀನು. ನೀನೆ ಗುರು ನೀನೆ ಗುರಿಯು ಕರಿಹಲಗೆ ಕಣ್ಣು ಕೊಡುವೆಯಾಯಿ ಎದೆಯಲಿ ನಿನ್ನ ಹೆಸರ ಬರೆವ ಗುಪ್ತ ಲೇಖನ. ನನ್ನ ವಿನಃ ನಿನ್ನ ಸನಿಹ ಬರದಿರಲಿ ಏನು. ಬೇರೆಲ್ಲ ಕಡೆಗಣಿಸು ನನ್ನನ್ನೇ ಪರಿಗಣಿಸು. ನನ್ನುಡಿಸು ಉದ್ಧರಿಸು ಕೊಡು ನೀ ಒಲವಿಗೆ ನೆಲೆ. ಚಂದ ಅವಳ ಕಿರುಲಜ್ಜೆ ಮಧುರ ಬೆಳ್ಳಿ ಮಣಿಗೆ ಶ್ವಾಸ ಏರಿ ಇಳಿದು ಸುತ್ತಲಿನ ಜಗವನಿ ಮರೆಯುತ್ತಿದೆ. ಒಲವ ಒನಕೆಯಡಿ ನೂಕಿ ಹೃದಯ ಬಿರಿಯುವುದು ಬಾಕಿ. ಅವಳ ಕಣ್ಣ ಸಿಡಿಲು ಬಡಿದು ನನ್ನ ಧ್ವನಿಯದು ನಡುಗುತ್ತಿದೆ. ಕಳೆದಂಥ ಕನಸುಗಳು ಮರೆತಂಥ ಮಿಡಿತಗಳು ತರತರದ ನಿನ್ನ ತರಗತಿಯಲ್ಲಿ ಹಾಜರಿ ಹಾಕುತ್ತಿದೆ. ಚಂದ ಲಾಲ 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 ಲಾಲ.
ನಾನಂತೂ ಟಿವಿಯಲ್ಲೆಲ್ಲ ಕೇಳಿದ್ದೇನೆ ಹೊರತು ಫುಲ್ ಆಗಿ ಕೇಳಿದ್ದೆ ಈ ಹಾಡನ್ನು ಮೊದಲ ಬಾರಿ. ಇದು ಹೌದು. ಈಗಲೇ ಕೇಳಿದ್ದು. ಹಾಂ. ಯಾರು ಮ್ಯೂಸಿಕ್ ಡೈರೆಕ್ಟರ್ ಇದಕ್ಕೆ? ಅದು ಹೊಸಬ್ಬರು, ಮಿಥುನ್ ಮುಕುಂದನ್ ಅಂತ. ಎಸ್. ಹಾಂ. ಉದಯಶಂಕರ್ ಅವರು ಜಾಯಿನ್ ಆಗಿದ್ದಾರೆ. ವೆಲ್ಕಮ್ ಸರ್. ಲಲಿತಕ್ಕ, ಅಣ್ಣ ತಮ್ಮ ತಂದೆಯ ಕೊಲೆಗಾರನನ್ನು ತಮ್ಮನ ಕಂಡ ಗುಡ್ಡೆಯಿಂದ ಕಂಡು ಹಿಡಿಯುತ್ತಾರೆ. ರಾಮಕೃಷ್ಣ ಮೂಗೇರುತ್ತಾರೆ. ಫಿಲ್ಮ್ ನೋಡಿಲ್ಲ, ಅಲ್ಪ ಸ್ವಲ್ಪ ನೋಡಿದ್ದಾರೆ. ಅವ್ರದ್ದು ಭವಿಷ್ಯ ಇದು ಯಾವುದರದ್ದು? ಈ ಭಾವಗೀತೆ, ಆ ಸಿಚುವೇಶನ್ ಲಲಿತಕ್ಕ ಹೇಳಿದ್ದಾರೆ. ನಾಗರಾಜ್ ಮುಳ್ಳೇರಿ ಅವರು ಗುಡ್ ಹೇಳಿದ್ದಾರೆ. ಸುಬ್ರಹ್ಮಣ್ಯ ಮೆಟ್ಕುಳು ಅವರು ಸಾಯಿ ಚಿನ್ಮಯಿ ಸೂಪರ್ ಹೇಳಿದ್ದಾರೆ. ರಘುವೀರ್ ಸರ್, ಕಿಶೋರ್ ಕುಮಾರ್ ಕನ್ನಡ ಸಾಂಗ್ ಪ್ಲೀಸ್. ಅದು ಗೊತ್ತಾ ಸರ್? ಅದು ಆಡು ಆಟ ಆಡು, ಅದು ಕಂಪಸ್ ಇಲ್ಲ ಸರ್. ಇವತ್ತಿಗೆ ಕ್ಷಮೆ ಇರಲಿ ಸರ್. ಗುರುಜಿ ಅವರು ಹಿಂದೆ ಆಡಿದ್ದಾರೆ. ಅದೇ. ಹಾಂ. ಸೂಪರ್ ಚಿನ್ಮಯ ಅಂತ ಸುಜಲಾ ಭಟ್ ಅವರು ಹೇಳಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹರೀಶ್ ಕೊಡ್ಲ ಜಾಯಿನ್ ಆಗಿದ್ದಾರೆ. ವೆಲ್ಕಮ್ ಸರ್. ಸ್ವಾಗತ. ಹಾಗೆ ಅದಕ್ಕೆ ಸಾಯಿ ಚಿನ್ಮಯ ಸೂಪರ್ ಗೀತೆ ಇನ್ನು ಕೇಳಿಲ್ಲ, ತುಂಬಾ ಚೆನ್ನಾಗಿದೆ, ತುಂಬಾ ಧನ್ಯವಾದಗಳು ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ಕೂಡ ಫುಲ್ ಆಗಿ ಕೇಳೇ ಇಲ್ಲ ಮೀ ಹಾಡು. ಲಲಿತಕ್ಕ ಸ್ಟಾರ್ಸ್ ಕೊಟ್ಟಿದ್ದಾರೆ. ಶಂಕರ್ ಡಿ ಎಂ ಅವರು ವಾಚಿಂಗ್ ಅಲ್ಲಿ ಇದ್ದಾರೆ. ವೆಲ್ಕಮ್ ಅಕ್ಕ. ಚಿನ್ಮಯ್ ಅವರೇ, ನೀವು ಹಾಡಿದ್ದು ಸೋನು ನಿಗಮ ಹಾಡ? ಇದು ಯಾರೋ ಹೊಸಬರು ಹಾಡಿದ್ದು. ಯಾಕಂದ್ರೆ ಇದು ಈ ಚಿತ್ರ ಬರುವಾಗ ರಾಜ್ ಬಿ ಶೆಟ್ಟಿ ಅನ್ನುವರು ಯಾರು ಅಂತಾನೆ ಗೊತ್ತಿರ್ಲಿಲ್ಲ. ಅವರ ಮೊದಲನೇ ಚಿತ್ರ ಇದು, ಒಂದು ಮೊಟ್ಟೆಯ ಕತೆ ಅಂತ. ಹಾಗೆ ರಘುಪತಿ ಸರ್ ನೈಸ್ ಸಿಂಗಿಂಗ್ ಚಿನ್ಮಯ್ ಹೇಳಿದ್ದಾರೆ. ಅವರು ಅದರಲ್ಲಿ ಅವರ ಕೂದಲು ಕೂಡ ಇಲ್ಲ. ನಾನು ಮತ್ತೆ ನಮ್ಮ ರಿಲೇಷನ್ ನಕ್ಕೋದಕ್ಕೆ ಎಸ್. ಈಗ ಇವತ್ತು ಅದು ಆ ಸಿನಿಮಾದಲ್ಲಿ ಆಗಿತ್ತು. ಸರಸ್ವತಿ ಸುಂದರ್ ಅವರು ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಸರಸ್ವತಿ ಅಕ್ಕ ಅವರಿಗೆ ನಾವು ನೀವೆಲ್ಲರೂ ಸೇರಿ ಒಂದು ಬರ್ತ್ಡೇ ಗಿಫ್ಟ್ ಕೊಡಬೇಕು. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಸರಸ್ವತಿ ಅಕ್ಕ. ದೇವರು ನಿಮ್ಮನ್ನು 100 ಕಾಲ ಚೆನ್ನಾಗಿಟ್ಟಿಲ್ಲ. ಹಾಗೆ ನೀವು ಬೇಕಾದಷ್ಟು ವಸಂತಗಳನ್ನು ನೋಡಿದ್ದೀರಿ. ನಿಮಗೆ ಮಕ್ಕಳು ಮೊಮ್ಮಕ್ಕಳೇ ಆಗಿದ್ದಾರೆ. ಆದ ಕಾರಣ ಬೇಕಾದಷ್ಟು ಸಿಹಿ ಕಹಿಗಳು ಸಿಕ್ಕಿದೆ. ನೀವು 100 ಕಾಲ ಚೆನ್ನಾಗಿ ಇರುವಂತೆ ದೇವರನ್ನು ಗ್ರಹಿಸಿ ಅಂತ ಪ್ರಾರ್ಥಿಸ್ತಾ ಈಗ ಒಂದು ನಿಮಿಷ. ಉತ್ತಮ ಸಾಹಿತ್ಯ, ಒಳ್ಳೆ ಹಾಡು, ಆದರೆ ಸಂಗೀತವೇ ಸರಿ ಅರ್ಥವಾಗಲಿಲ್ಲ, ನಮಗೆ ಕೇಳಿಯೂ ಗೊತ್ತಿಲ್ಲ ಅಂತ ಕೃಷ್ಣಮಣ್ಣ ಅವರು ಹೇಳಿದೆ. ಅದೇ ಹಾಡು ಗೊತ್ತಿಲ್ಲ, ಅದೊಂದು ಡಿಫರೆಂಟ್ ಹಾಡು ಕೃಷ್ಣಮಣ್ಣ. ಅಂದ್ರೆ ಅದರಲ್ಲಿ ಸಾಹಿತ್ಯಕ್ಕೆ ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟಿರೋ ಕಾರಣ ಬೀಟ್ಸ್ ಎಲ್ಲ ಸ್ವಲ್ಪ ಕಡಿಮೆ ಇತ್ತು. ಪಾರ್ವತಿ ಪೆರ್ಲ ಸೂಪರ್ ಹೇಳಿದ್ದಾರೆ. ಮುರಳೀಕೃಷ್ಣ ಕೊಡಂಗೈ ಜಾಯಿನ್ ಆಗಿದ್ದಾರೆ. ಮೂವರಿಗೂ ಗುಡ್ ಈವ್ನಿಂಗ್. ಅವರೇ ಆಕ್ಚುಲಿ 8 ಗಂಟೆ ಅಂತ, ಇವತ್ತು 7 ಗಂಟೆಗೆ ಅಂತ ನೋಟಿಫಿಕೇಶನ್ ಹಾಕಿದ್ದೇನೆ ಸರ್. ಇವತ್ತೊಂದು ದಿವಸ ಮಾತ್ರ 7 ಗಂಟೆಗೆ ಅವರಿಗೆ ಗೊತ್ತುಂಟು. ನಾನು ಮೆಸೇಜ್ ಇರಬಹುದು. ಸಾಯಿ ಚಿನ್ಮಯರಿಗೆ ಅಭಿನಂದನೆಗಳು, ಶುಭಾಶೀರ್ವಾದಗಳು. ಗಾಯನ ಕ್ಷೇತ್ರದಲ್ಲಿ ಅಮೋಘ ಸಾಧನೆ ಮಾಡುವಂತೆ ಪರಮಾತ್ಮ ಅನುಗ್ರಹಿಸಲಿ ಅಂತ ಹಿಳ್ಳೇನಬ್ ಅವರು ಆಶೀರ್ವದಿಸಿದ್ದಾರೆ. ಎಸ್. ಪ್ರಕಾಶ್ ಪಟೇಜ್ ಹ್ಯಾಪಿ ಬರ್ತ್ಡೇ ಸರಸ್ವತಿ ಅಕ್ಕ ಅಂತ ಹೇಳಿದ್ದಾರೆ. ಎಸ್. ಈಗ ಸರಸ್ವತಿ ಅಕ್ಕ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಗಿಫ್ಟ್. ಇದು ಫೋಲೋಂಕ ತಾರೋಂಕ ಅಂತ. ಇದು ಅಣ್ಣ ಮತ್ತು ತಂಗಿಯ ಸಂಬಂಧದಲ್ಲಿ ಸೂಟ್ ಆಗ್ತದೆ. ಇದು ಹರೇ ರಾಮ ಹರೇ ಕೃಷ್ಣ ಸಿನಿಮಾ 71ರದ್ದು. ಅದರಲ್ಲಿ ದೇವಾನಂದ್ ಮತ್ತು ಜೀನತಮ್ಮನು, ಆನಂದ ಬಕ್ಷಿ ಬರೆದವರು, ಆರ್ ಡಿ ಬರ್ಮನ್ ಸಂಗೀತ, ರಾಗ್ ಭೋಪಾಲಿ ಅಂತ ಇದು. फूलों का तारों का सबका कहना है, 1000 में मेरी बहना है, सारी उम्र हमें संग रहना है। फूलों का तारों का सबका कहना है, 1000 में मेरे बहना है, सारी उम्र हमें संग रहना है। फूलों का तारों का सबका कहना है।
जब से मेरी आंखों से हो गई तू दूर, तब से सारे जीवन के सपने हैं चूर। जब से मेरी आंखों से हो गई तू दूर, सबसे सारे जीवन के सपने हैं चूर। आंखों में नींद ना, मन में चैन है, 1000 में मेरी बहना है। सारी उम्र हमें संग रहना है, फूलों का तारों का सबका कहना है। देखो हम तुम दोनों हैं एक डाली के फूल, मैं ना भूलूं तू कैसे मुझको गई भूल। देखो हम तुम दोनों हैं एक डाली के फूल, मैं ना भूला तू कैसे मुझको गई भूल। मेरे पास आके जो कहना है, 1000 में मेरी बहना है। सारी उम्र हमें संग रहना है, फूलों का तारों का सबका कहना है। जीवन के दुखों से यूं डरते नहीं है, ऐसे बच के सच से गुजरते नहीं है। जीवन के दुखों से यूं डरते नहीं है, ऐसे बच के सच्चे से गुजरते नहीं है। सुख की है चाह तो दुख भी सहना है, 1000 में मेरे बहना है। सारी उम्र हमें संग रहना है, फूलों का तारों का सबका कहना है। 1000 में मेरे बहना है, सारी उम्र हमें संग रहना है, फूलों का तारों का सबका कहना है। ಇದು ವಿಡಿಯೋ ಸಾಂಗ್ ನೋಡಿದೆ ನಾನು. ಬಹುಶಃ ತಂಗಿಯನ್ನು ಎಷ್ಟೋ ಸಮಯದ ನಂತರ ಕಂಡು ಅದು ಈ ಅಣ್ಣ ತಂಗಿ ಇದು ಮೊದಲು ತಂಗಿ ಅಣ್ಣನಿಗೆ ಹೇಳಿರ್ತಾಳೆ ಈ ಸಾಂಗ್, ಅದು ರಕ್ಷಾಬಂಧನ ಯೂಸ್ ಮಾಡ್ತಾರೆ ಈ ಹಾಡು. ಅವಳು ಆಮೇಲೆ ಅವಳನ್ನು ಯಾರೋ ಇದು ಈ ಹಿಪ್ಪಿಗಳು ಕರ್ಕೊಂಡೋಗಿ ಅವಳು ಹಿಪ್ಪಿ ಆಗಿಬಿಡ್ತಾಳೆ. ಕಡೆಗೆ ಇವನು ತಂಗಿನ ಹುಡುಕ್ತಾ ಹೋಗಿ ಹೋಗಿ ಕೊನೆಗೆ ಅಲ್ಲಿ ಆ ಹಿಪ್ಪಿಗಳ ಜೊತೆ ಇರ್ತಾಳೆ. ಆವಾಗ ಇವನು ಈ ಹಾಡನ್ನು ಹಾಡಿದಾಗ ಅವಳಿಗೆ ನೆನಪಾಗುತ್ತೆ ಇವನು ನನ್ನ ಅಣ್ಣ ಅಂತ. ಅಂದ್ರೆ ಎಷ್ಟು ಸಿನಿಮಾ, ಕನ್ನಡ ಸಿನಿಮಾದಲ್ಲಿ ಬೇಕಾದಷ್ಟು ಇದೆ. ಅಂದ್ರೆ ಈ ಹಾಡನ್ನು ಕೇಳಿ ಅವರಿಗೆ ಮೆಮೊರಿ ಬರುವಂತದ್ದು ಬೇಕಾದಷ್ಟು. ಬೇರೆ ಯಾರಿಗೂ ಗೊತ್ತಿಲ್ಲ ಆ ಹಾಡು, ಅವರಿಗೆ ಗೊತ್ತಿರೋದು ಅಂತ ಗೊತ್ತಿರ್ತದೆ ಅವಳಿಗೆ. ಅದು
ಇವತ್ತು ಈಗ ಸರಸ್ವತಿ ಅಕ್ಕ ಅವರಿಗೆ ಒಂದು ಡೆಡಿಕೇಟ್ ಮಾಡಿದ್ದು ಒಂದು ಅಂದ್ರೆ ಅಣ್ಣ ತಂಗಿಯದ್ದೇ ರಕ್ಷಾಬಂಧನದ ಹಾಡುವ ದಿವಸ ಇದು ಅಲ್ಲ ಹಾಡುವಂತ ಹಾಡಿದು ಅದು ಎರಡನೇಕಲ್ಲಿ ನಾಡ್ದು 9th ರಕ್ಷಾಬಂಧನ ನೆಕ್ಸ್ಟ್ ಹುಣ್ಣಿಮೆಗೆ ಇರಬೇಕು ಅದು ಉಪಕರ್ಮ ನಾಡ್ದು ಅಲ್ಲ ಕಮೆಂಟ್ ಬಂದಿದೆ. ಪ್ರಕಾಶ್ ಭಟ್ಟಾಜಿ ಹ್ಯಾಪಿ ಬರ್ತ್ಡೇ ಸರಸ್ವತಿ ಅಕ್ಕ ಹೇಳಿದ್ದಾರೆ. ಹಾಗೆ ಸರಸ್ವತಿ ಮೈಕ್ ಆನ್ ಮಾಡಿಕೊಳ್ಳಿ. ಇದೆ ಮೈಕ್. ಹಾಗೆ ಸರಸ್ವತಿ ಅಕ್ಕ ಥ್ಯಾಂಕ್ಸ್ ಪ್ರಕಾಶ್ ಹೇಳಿದ್ದಾರೆ. ರಾಮಚಂದ್ರ ಭಟ್ ಜಾಯಿನ್ ಆಗಿದ್ದಾರೆ. ಸ್ವಾಗತ. ಚಿನ್ಮಯ ಅವರ ಚಿಕ್ಕಪ್ಪ ಲಾಯರ್, ಅದ್ಭುತವಾದ ಮೆಂಡೋಲಿನ್ ವಾದಕರು. ವಾವ್, ಟುಡೇ ಸೀಯಿಂಗ್ ಚಿನ್ಮಯ್ ಆಲ್ಸೋ ಎಕ್ಸ್ಪೆಕ್ಟಿಂಗ್ ಆಲ್ವೇಸ್ ಗುಡ್ ಹೆಲ್ತ್. ಊರಿಂದ ಬರುವಾಗ ಸ್ವಲ್ಪ ತಡವಾಯಿತು, ಇನ್ನು ಫಾಲೋ ಮಾಡ್ತೇನೆ. ಓಕೆ ಸರ್, ಡ್ಯೂಟಿ ಇರ್ತದೆ. ಇವತ್ತು ನಾವು ಸ್ವಲ್ಪ ಬೇಗ ಬಂದದ್ದು, 7 ಗಂಟೆಗೆ ಒಮ್ಮೆ ಕಟ್ಟಾಯ್ತು, ಅದ್ರ ಅಡ್ಡಿಲ್ಲ. ರಘುಬರಿ ಸರ್ ಅವರು ಓಲ್ಡ್ ಈಸ್ ಗೋಲ್ಡ್ ಸೂಪರ್ ಸಾಂಗ್ ಹೇಳಿದ್ದಾರೆ. ಮುರಳೀಕೃಷ್ಣ ಅವರು ಹಾರ್ಟ್ ಕೊಟ್ಟಿದ್ದಾರೆ. ಸುಜಲ ಭಟ್ ಅವರು ಫ್ಲವರ್ಸ್ ಕೊಟ್ಟಿದ್ದಾರೆ. ಗೋಪಾಲಕೃಷ್ಣ ಭಟ್ ವರ್ಷಣ್ಣ ಸೂಪರ್ ಬೆಳಿದ್ದಾರೆ. ಗೋಪಾಲಕೃಷ್ಣ ಭಟ್ ಇದು ಯಾರು ಅದು ಪ್ರೊಫೈಲ್ ಅಲ್ಲಿ ಏನೋ ಬೇರೆ ಚಿತ್ರ ಇದೆ, ಯಾರು ನನ್ನ ಅತ್ಯಂತ ಆತ್ಮೀಯರು, ನಮ್ಮ ಊರಿನವರು. ಎಸ್, ಅವರು ಇದು ಅವರದ್ದು ಸ್ವಂತ ಉದ್ದಿಮೆ ಯಾವುದಂದ್ರೆ ಇದು ಬೋರ್ವೆಲ್. ಎಸ್, ಫುಲೋಂಕ ತಾರುಂಕ ಸ್ವಾಗತ. ಕಾಳಿ ಎಲ್ಲರ ಮುಖವು ಹೂವಂತೆ ಅರಳಿತು. ಫುಲೋಂಕ ತಾರುಂಕ ಕೇಳಿ ಎಲ್ಲರ ಮುಖವು ಹೂವಂತೆ ಅರಳಿತು. ಹಾಡು ಮತ್ತು ಹಾಡಿದ್ದು ಎರಡೂ ಅದ್ಭುತವಾಗಿತ್ತು ಅಂತ ರಾಮಚಂದ್ರ ಭಟ್ರು ವಿಶ್ವಾಸ ತಿಳಿಸಿದ್ದಾರೆ. ಕೃಷ್ಣಣ್ಣ ಅವರೇ ಹ್ಯಾಪಿ ಬರ್ತ್ಡೇ ಸರಸ್ವತಿ ಮೇಡಮ್, ನಗು ನಗುತ್ತಾ ಇನ್ನಷ್ಟು ಚೆನ್ನಾಗಿ ಬಾಳಿ ಎಂದು ಆಶಿಸುತ್ತೇನೆ. ನಿಮಗೆ ಒಳ್ಳೆ ಗೀತೆಯನ್ನು ಡೆಡಿಕೇಟ್ ಮಾಡಿದ್ದಾರೆ ಶ್ರೀವಾಸ ಸರ್ ಅಂತ ಕೃಷ್ಣಣ್ಣ ಅವರು ಹೇಳಿದ್ದಾರೆ. ಇವರು ನಮ್ಮ ಟಿಕೆ ಭಟ್ರು ಸೇರಿದ್ದಾರೆ. ನಾನು ಸಾಥ್ ಕೊಟ್ಟದೆ ಅಷ್ಟೇ, ಸಪೋರ್ಟಿಂಗ್ ಸಿಂಗರ್. ಇದೇ ಸಿನಿಮಾದಲ್ಲಿ ಇನ್ನೊಂದು ಒಳ್ಳೆ ಹಾಡಿದೆ, ಕಾಂಚಿರೆ ಕಾಂಚಿರೆ, ಅದು ಹಾಡ್ತೇವೆ, ಸಾಧ್ಯ ಆದರೆ ಆಮೇಲೆ ಹಾಡ್ತೇವೆ. ರಾಮಚಂದ್ರ ಭಟ್ರು ಕೇಳಿ ಆಗಬೇಕಿತ್ತು ಕರೆಕ್ಷನ್ ಅಂತ. ಯಾವುದು ಅವರ ಮೊದಲಿನ ಕಮೆಂಟ್ ಅಲ್ಲಿ ಕೇಳಿ ಬದಲು ಅದಿಲ್ಲ ಸರ್, ಅದ ಟೈಪ್ ಅಲ್ಲಿ ಆಗ್ತಾರೆ, ನೋ ಪ್ರಾಬ್ಲಮ್, ಅದೇ ತೊಂದರೆ ಇಲ್ಲ ಸರ್, ಅದಾಗ್ತದೆ, ಯಾರಿಗೂ ಬರ್ತದೆ, ಅದು ದೊಡ್ಡ ವಿಷಯವೇ ಅಲ್ಲ. ಅದೇನು ತೊಂದರೆ, ಡೋಂಟ್ ವರಿ ಫಾರ್ ದಟ್. ಆ ಕಾಲದ ಸೂಪರ್ ಹಿಟ್ ಗೀತೆ ಇವೆಲ್ಲ ದಿನ ಕೇಳ್ತಿದ್ದ ಗೀತೆಗಳು. ಎಕ್ಸಲೆಂಟ್ ಎಕ್ಸಲೆಂಟ್ ಸಿಂಗಿಂಗ್. ಇಬ್ಬರಿಗೂ ಧನ್ಯವಾದಗಳು ಲಲಿತಾ ಕೇಳಿದ್ದಾರೆ. ಅದಕ್ಕೆ ನಮ್ಮ ಪೇಜ್ ಟಿಕೆ ಬಿಟ್ಟು ಫೇಸ್ಬುಕ್ ಪೇಜ್ ಅಂದ್ರೆ ಅದ್ರಲ್ಲಿ ಡಿಫರೆಂಟ್ ಸಾಂಗ್ಸ್ ನಾರ್ಮಲ್ ಆಗಿ ಇರ್ತದೆ, ಡಿಫರೆಂಟ್ ಸಾಂಗ್ಸ್ ಇರ್ತಾರೆ. ಹಳೆ ಹಾಡುಗಳು. ಗೋಪಾಲಕೃಷ್ಣ ಭಟ್ರು ವಸಣ್ಣ ಸೂಪರ್ ಮತ್ತೊಮ್ಮೆ ಹೇಳಿದ್ದಾರೆ. ಲಲಿತಾ 100 ಮಾರ್ಕ್ಸ್ ಕೊಟ್ಟಿದ್ದಾರೆ, ಸೂಪರ್ ಹೇಳಿದ್ದಾರೆ. ಹೇಮಲತಾ ಭಟ್ ಅವರು ಸೂಪರ್ ಹೇಳಿದ್ದಾರೆ. ಹಾ, ಬಹುತ್ ಬಹುತ್ ಖುಷಿ ಹೋಗಯ ಮೈ ಸೋದರಿಗೆ ಉತ್ತಮ ಹಾಡಿನ ಮೂಲಕ ಒಳ್ಳೆ ಗಿಫ್ಟ್ ಕೊಟ್ಟಿದ್ದೀರಿ. ನಾನು ಇವತ್ತು ತುಂಬಾ ತುಂಬಾ ವಂದನೆಗಳು ಸೋದರರೇ ಅಂತ ಹೇಳಿದ್ದಾರೆ. ಸುಂದರಿ ಸರಸ್ವತಿ ಅಕ್ಕ ಫೇಸ್ಬುಕ್ ನೋಡ ಇವ್ರದ್ದು ಬರ್ತ್ಡೇ ಅಂತ ಬಂತು, ಆವಾಗ ಟಿಕೆ ಬಿಟ್ಟರಿಗೆ ಬರದೆ ಅವ್ರದ್ದು. ಆಗ್ಲೇ ಹೇಳಿದ್ದೇವೆ ಸರಸ್ವತಿ ಅಕ್ಕ ಬಂದ್ರೆ ಒಂದು ಗಿಫ್ಟ್ ಕೊಡುದಿರಿ ಅಂತ. ಅವರು ಮುರಳೀಕೃಷ್ಣ ಅವರು ಈ ಫಿಲ್ಮ್ ಸೂಪರ್ ಅಂಡ್ ಹರೇ ರಾಮ ಹರೇ ಕೃಷ್ಣ ಬೇಸರ ಟ್ರಾಜಿಡಿ ಎಂಡಿಂಗ್. ಹೌದು, ದೇವಾನಂದ ಹೀರೋ ಹರೇ ರಾಮ ಹರೇ, ಅದರದ್ದೇ ದಮ್ಮರೆ ದಮ್ ಕೂಡ ಅದರದ್ದೇ ಅಲ್ಲ. ಹೌದು, ದಮ್ಮರೆ ದಮ್ ಅದು ಕೂಡ ಅದರದ್ದೇ. ಇದು ಮಾದಕ ವಸ್ತು ಆ ಹಾಡು ಅಂದ್ರೆ ಅದೊಂದು ಐಟಮ್ ಸಾಂಗ್. ಅಂತ ಐಟಮ್ ಸಾಂಗ್ ಇದುವರೆಗೆ ಅದರಲ್ಲಿ ಬೀಟ್ ಮಾತಾಡುವಂತ ಐಟಮ್ ಸಾಂಗ್ ಇನ್ನು ಕೂಡ ಯಾವ ಲ್ಯಾಂಗ್ವೇಜ್ ಅಲ್ಲಿ ಬಂದಿಲ್ಲ ಅಂತೆ. ಆಶಾ ಭೋಸ್ಲೆ ಅವರು ಹಾಡಿರೋದು ಹರೇ ರಾಮ ಹರೇ ಕೃಷ್ಣ ದಮ್ಮರೆ ದಮ್. ಇದು ಕೂಡ ಹಾಗೆ ಅಲ್ವಾ, ನಮ್ಮ ಮೊನ್ನೆ ನಾವು ಹಾಡಿದ ಚುರಾಲಿಯ ಚುರಾಲಯ ಕೂಡ ಜಿನತಮ್ಮನೆ. ಮಲಂಗೇಶ್ವರ ದೇಲಂಪಾಡಿ ಸೂಪರ್ ಹೇಳಿದ್ದಾರೆ. ಥ್ಯಾಂಕ್ ಯು. ಕೃಷ್ಣ ಪ್ರಸಾದ್ ಕೊಚ್ಚಿ ವಾಚಿಂಗ್ ಅಲ್ಲಿ ಇದ್ದಾರೆ. ವೆಲ್ಕಮ್ ಸರ್. ಎಕ್ಸಲೆಂಟ್ ಸಿಂಗಿಂಗ್ ಇಬ್ಬರು ಸರ್ ಅಂತ ಮುರಳೀಕೃಷ್ಣ ಅವರು ಕೆಲವು ಸೂಪರ್ ಸಿಂಬಲ್ಸ್ ಹಾರ್ಟ್ಸ್ ಕೊಟ್ಟಿದ್ದಾರೆ. ಕೃಷ್ಣ ಪ್ರಸಾದ್ ಕೊಚ್ಚಿ ಸೂಪರ್ ಸಿಂಗಿಂಗ್ ಹೇಳಿದ್ದಾರೆ. ಹರೀಶ್ ಕೋಡ್ಲ ಶೋಲೆ ಚಿತ್ರದ ಹಾಡು ಹಾಡುವರ ಮೆಹಬೂಬಾ ಮೆಹಬೂಬಾ ಅದಲ್ಲ ಸರ್, ನಾವು ಏ ದೋಸ್ತಿಗೆ ಹಾಡಿ ಆಗಿದೆ ಸರ್, ಆರಂಭದಲ್ಲೇ ಇದೆ, ಫಸ್ಟ್ ಸಾಂಗ್ ಅದಿದೆ. ಮೆಹಬೂಬಾ ಅದು ಸ್ವಲ್ಪ ಡಿಫರೆಂಟ್ ಸಾಂಗ್, ಅದು ಆರ್ ಡಿ ಬರನ್ ಅವರ ಅದು ಫಾಲ್ಸ್ ವಾಯ್ಸ್. ಮೆಹಬೂಬಾ 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 ಅದು ಫಾಲ್ಸ್ ವಾಯ್ಸ್ ಎಲ್ಲ ತುಂಬಾ ಇದೆ ಅದರಲ್ಲಿ. ಅದ ರೆಕಾರ್ಡಿಂಗ್ ಅಲ್ಲಿ ಹಾಡಬಹುದು ಹೊರತು ಎಲ್ಲರೂ ನಾರ್ಮಲ್ ಆಗಿ ಹಾಡ್ಲಿಕ್ಕೆ ತುಂಬಾ ಕಷ್ಟ. ಅದನ್ನು ಹಾಡುವವರು ಒಬ್ರು ಇಬ್ರು ಅಂದ್ರೆ ಸ್ಟೇಜ್ ಅಲ್ಲಿ ಹಾಡು ತುಂಬಾ ಹಾಡುಗಳನ್ನು ಹಾಡುವಾಗ ಅಂತ ಹಾಡುಗಳನ್ನೆಲ್ಲ ಹಾಡೋದು ಕಷ್ಟ. ಅಂದ್ರೆ ವಾಯ್ಸ್ ಅದು ಇರಿಟೇಟ್ ಆಗ್ತದೆ ಅಂತ ಹಾಡುಗಳನ್ನ ಹಾಡಿದ್ರೆ. ನಾವು ವಾಯ್ಸ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಎಸ್, ವೆಂಕಟರಮಣ ಭಟ್ರು ನೈಸ್ ಹೇಳಿದ್ದಾರೆ. ದೇವಪ್ಪ ನಾಯ್ಕ ಅವರು ಜಾಯಿನ್ ಆಗಿದ್ದಾರೆ. ವೆಲ್ಕಮ್ ಸರ್. ಲಲಿತಕ್ಕ ಏ ದೋಸ್ತ್ ಶೋಲಿ ಅದು ಫಸ್ಟ್ ಆರಂಭದಲ್ಲೇ ಇದೆ ಅಮ್ಮ. ನರಸಿಂಹ ಪ್ರಸಾದ್ ಜಾಯಿನ್ ಆಗಿದ್ದಾರೆ. ವೆಲ್ಕಮ್ ಸರ್. ಹಿಳ್ಳೇನಬ್ಬ ಅವರು ಸೂಪರ್ ಹೇಳಿದ್ದಾರೆ. ಪ್ರಕಾಶ್ ಕುಲಕರ್ಣಿ ಅವರು ಜಾಯಿನ್ ಆಗಿದ್ದಾರೆ ಕಲಬುರಗಿಯಿಂದ. ಇಂದಿನ ಲೈವ್ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳಿದ್ದಾರೆ ನಮ್ಮ ಪರವಾಗಿ ಅವರು. ಹೊಸ ಕಲಾವಿದರು ಯಾರು, ಇವರು ಬೇರೆ ಯಾರು ಅಲ್ಲ ಸರ್, ಶಿವಸ್ ಸರ್ ಅವರು. ಅಂದ್ರೆ ನಂಗೆ ಕೂಡ ಅಕ್ಕನ ಮಗ ಆಗ್ತಾರೆ. ಶಿವಸ್ ಸರ್ ಅವರ ಅಳಿಯನ ತಮ್ಮ ಅಳಿ ಆಗ್ತಾರೆ. ಸಾಯಿ ಚಿನ್ಮಯ ಅಂತ ಅವರ ಹೆಸರು. ಎಸ್, ನಿಮ್ಮ ಪರಿಚಯ ನೀವು ಹೇಳಿ. ನಾನು ಇದೇ ಕಾರ್ಯಕ್ರಮದಲ್ಲಿ ಕೆಲವು ಎಪಿಸೋಡ್ ಅಲ್ಲಿ ಬಂದಿದ್ದೇನೆ.
ಕಳೆದ 2-3 ಎಪಿಸೋಡ್ಗೆ ಬರ್ಲಿಕ್ಕೆ ಆಗ್ಲಿಲ್ಲ ಕಾರಣಾಂತರಗಳಿಂದ. ಹಾಗೆ ನಾನು ಇಲ್ಲಿ ಪಕ್ಕದ ಊರಿನ ಮನೆ. ಪ್ರಕಾಶ್ ಕುಲಕರ್ಣಿ ಅವರು ಕಲಬುರ್ಗಿಯವರು ಈಗ ಎಲ್ಲ ನಮ್ಮ ಎಪಿಸೋಡಿಗೂ ಜಾಯಿನ್ ಆಗ್ತಾರೆ. ಆದ್ರೆ ನೀವು ಒಂದು 4-5 ಎಪಿಸೋಡಿಗೆ ಬರಲಿಲ್ಲ, ಹಿಂದೆ ಬಂದಿದ್ರಿ ಸರ್. ಇವರು ಹೊಸ ಹಾಡುಗಳನ್ನು ಹಾಡ್ತಾರೆ ಹೆಚ್ಚಾಗಿ. ಸ್ವಾಗತ ಸರ್. ಎಸ್, ಈಗ ಹಿಳ್ಳೇನವ್ ಅವರು ಅಣ್ಣವರ ಹಾಡು ಕೇಳಿದ್ದಾರೆ. ಉಪೇಂದ್ರ ಕುಮಾರ್ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಜೊತೆ ಸಾಹಿತ್ಯ, ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರು ಹಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಮಾಲ್ ಅವರ ಅಭಿನಯ ಏನೇನೋ ಆಸೆ. ಏನೇನೋ ಆಸೆ ನಿಗಂಧ ಭಾಷೆ ಇಂದು ಹೊಸತನ ತಂದು ಮನ ಕೂಗುತ್ತಿದೆ ಬಾಯೆಂದು ನಿನ್ನ. ಏನೇನೋ ಆಸೆ ನಿಗಂಧ ಭಾಷೆ ಇಂದು ಹೊಸತನ ತಂದು ಮನ ಕೂಗುತ್ತಿದೆ ಬಾಯೆಂದು ನಿನ್ನ. ಲತೆಗಳು ಬಡುಕುತ್ತಿವೆ ನಿನ್ನಂತೆ ಆಡಿ, ಸುಮಗಳು ನಗುತ್ತಲಿವೆ ನಿನ್ನನ್ನು ನೋಡಿ. ಹಿಮದ ಗಿರಿಯ ಬಳಸಿ ಬರುವ ಗಾಡಿ ತರಲು ಚಳಿ, ಇನಿಯ ಬಳಿಗೆ ಒಲಿದು ಬಂದು ಸನಿಹ ತರಲು ಬಿಸಿ. ಏನೇನೋ ಆಸೆ ನಿಗಂಧ ಭಾಷೆ ಇಂದು ಹೊಸತನ ತಂದು ಮನ ಕೂಗುತ್ತಿದೆ ಬಾಯೆಂದು ನಿನ್ನ. ಕಾಮನ ಬಿಲ್ಲಿಂದ ಬಂದಿತು ನಿನ್ನಂದ, ತಾರೆಯ ಹೊಳಪಿಂದ ಬಂದಿತು ಕಣ್ಣಂದ. ಈ ಮಾತು ಬಿಡು ಬಿಡು ಮನಸ್ಸಲ್ಲಿ ಇಡು ಇಡು, ಸಂತೋಷ ಕೊಡು ಕೊಡು ಬಾನಲ್ಲಿ. ಏನೇನೋ ಆಸೆ ನಿಗಂಧ ಭಾಷೆ ಇಂದು ಹೊಸತನ ತಂದು ಮನ ಕೂಗುತ್ತಿದೆ ಬಾಯೆಂದು ನಿನ್ನ. ಏನೇನೋ ಆಸೆ ಇದಾಗಿತ್ತು ನಮ್ಮ ಸೂಪರ್ ಫ್ಯಾನ್ ಹಿಳ್ಳೆಮನೆ ನಾರಾಯಣ ಭಟ್ರ ರಿಕ್ವೆಸ್ಟಿನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿಜ್ಯ ಅವರು ಹಾಡಿರುವ ರಾಜನ್ ಉದಯಶಂಕರ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ.
ಶಂಕರ್ ಗುರು ಚಿತ್ರ. ಇದು ಶೂಟಿಂಗ್ ಎಲ್ಲ ಆದ್ದು ಕಾಶ್ಮೀರದ ಸೀನೆ ಇದೆ ಈ ಹಾಡಲ್ಲಿ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಮಾಲ ಅವರು ಅಭಿನಯಿಸಿದ್ದಾರೆ. ಎಸ್, ಹಾಗೆ ಸರಸ್ವತಕ್ಕ ಸೋದರರ ಗಿಫ್ಟಿಗೆ ಹಾರ್ದಿಕ ಮನಸ್ಸು, ಸೋದರರ ಗಿಫ್ಟಿಗೆ ಹೃದಯ ಮನಸ್ಸು ಸಂತೋಷದಿಂದ ತುಂಬಿ ತುಳುಕುತ್ತಿದೆ ಅಂತ ಹೇಳಿದ್ದಾರೆ. ನಿಮಗೆ ಸಂತೋಷ ಆದರೆ ನಮಗೆ ಸ್ವರ್ಗಕ್ಕದು. ಲಲಿತಕ್ಕ, ದೋಸ್ತಿ ನಾನು ಕೇಳಿಲ್ಲ, ಯಾಕೋ ಪ್ರಾಬ್ಲಮ್ ಆಗಿ ಸ್ವಲ್ಪ ಹೊತ್ತು ಹಿಂದಕ್ಕೆ ಹೋಯ್ತು, ರಿಪೀಟ್ ಆಗ್ತಿತ್ತು. ಅದು ಆಮೇಲೆ ನೋಡೋದು, ಈಗ ಸಿಗ್ಲಿಕ್ಕಿಲ್ಲ, ಮೇನು ಕಟ್ ಮಾಡಿದ ಮೇಲೆ ಆಮೇಲೆ ಸಿಗ್ತದೆ. ಕೃಷ್ಣಪ್ಪಣ್ಣವರು, ಒಳ್ಳೆ ಸಂತೋಷದ ದಿನಗಳು ಬರುವಾಗಲೇ ನನಗೊಂದು ಕಂಟಕ ಬಂದೊದಗಿತು, ಸ್ವೀಕರಿಸಲೇಬೇಕಲ್ಲ ಸರ್, ನಿಮ್ಮ ಈ ಗೀತೆಯಿಂದ ಸಂತೋಷ ಪಡುತ್ತೇನೆ, ಸೂಪರ್ ಸರ್ ಅಂತ ಕೃಷ್ಣಪ್ಪಣ್ಣವರು ಹೇಳಿದ್ದಾರೆ. ಆಗುವುದೆಲ್ಲ ಒಳ್ಳೆದಕ್ಕಾಗಿದ್ದ ಇಂತ ಇದೆ ಕೃಷ್ಣಪ್ಪಣ್ಣ, ನೋಡೋಣ, ಒಳ್ಳೆ ದಿನಗಳು ಬರ್ಬೋದು. ಹಾಗೆ ನಾನು ಈಗ ಅನೌನ್ಸ್ ಮಾಡೋದಿಲ್ಲ, ಸ್ವಲ್ಪ ದಿವಸ ಹೋಗಲಿ. ಕೃಷ್ಣಪ್ಪಣ್ಣವರಿಗೊಂದು ಗಿಫ್ಟ್ ಕೊಡೋದಿದೆ, ಸ್ವಲ್ಪ ದಿವಸ ಹೋಗಲಿ. ಸರಸ್ವತಿ ಸುಂದರ್ ಅವರು ಕೃಷ್ಣಪ್ಪ ಅವರಿಗೆ ತುಂಬ ಹೃದಯದ ವಂದನೆಗಳು ಅಂತ ಹೇಳಿದ್ದಾರೆ, ನೀವು ಹಾರೈಸಿದ್ದಕ್ಕೆ ಕೃಷ್ಣಪ್ಪಣ್ಣವರಿಗೆ. ಗಂಡರಾಜ್ ಭಟ್ರು, ವಾವ್ ಸೂಪರ್ ಹೇಳಿದ್ದಾರೆ ಈ ಹಾಡಿಗೆ. ಹಾಗೆ ಸರಿ, ಮೈಕ್ ಆನ್ ಮಾಡಿ. ನಾರಾಯಣ ಭಟ್ BV ಅವರು ಜಾಯ್ನ್ ಆಗಿದ್ದಾರೆ ಕಾಟ್ಕೋಕೆಯಿಂದ. ವೆಲ್ಕಮ್ ಸರ್, ಹಾರ್ಟ್ ಕೊಟ್ಟಿದ್ದಾರೆ ಬರುವಾಗಲೇ. ಕೃಷ್ಣಪ್ಪಣ್ಣವರು ಥ್ಯಾಂಕ್ ಯು ಮೇಡಮ್ ಹೇಳಿದ್ದಾರೆ. ಹಾಗೆ ಮುರಳೀಕೃಷ್ಣ ಅವರು ನೈಸ್ ಹೇಳಿದ್ದಾರೆ. ಸುರ್ವಾಣಿ ಮಟ್ಕುಳೂರು, ಡಾಕ್ಟರ್ ರಾಜ್ಕುಮಾರ್ ಸಾಂಗ್ ಇನ್ ಅವರು ಓನ್ ಇನ್ ಯುವರ್ SPV ವಾಯ್ಸ್ ವೆರಿ ನೈಸ್ ಅಂತ ಹೇಳಿದ್ದಾರೆ. ಅಂದರೆ SPV ವಾಯ್ಸ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡನ್ನು ಹಾಡಿದ್ದೀರಿ, ಸೂಪರ್ ಅಂತ ಸುಬ್ರಹ್ಮಣ್ಯ ಭಟ್ ಕುಳ್ಳೂರು ಅವರು ವಿಶಸ್ ತಿಳಿಸಿದ್ದಾರೆ. ಫೆಂಟಾಸ್ಟಿಕ್ ಸಿಂಗಿಂಗ್ ಅಂತ BV ನಾರಾಯಣ ಭಟ್ರು ವಿಶಸ್ ತಿಳಿಸಿದ್ದಾರೆ. ಸುಜಲ ಭಟ್ ಅವರು ಸೂಪರ್ ಹೇಳಿದ್ದಾರೆ. ಶಾಂತ ಕುಂಟಿನಿ ಸೂಪರ್ ಸಿಂಗಿಂಗ್, ಪುತ್ತೂರಿಂದ ಶಾಂತ ಕುಂಟಿನಿ ಅವರು ಜಾಯಿನ್ ಆಗಿದ್ದಾರೆ. ವೆಲ್ಕಮ್ ಸಿಂಗರ್ ಕಮ್ ಸಾಹಿತಿ ಅವರು, ವೆಲ್ಕಮ್ ಅಕ್ಕ. ಗಣರಾಜ್ ಭಟ್ರು ಎಕ್ಸಲೆಂಟ್ ಅಂತ 100 ಮಾರ್ಕ್ಸ್ ಕೊಟ್ಟಿದ್ದಾರೆ. ಆಕರಣದಂತ ಹಾಡು ಸರ್ ಸ್ವಲ್ಪ. ಮತ್ತೆ ವೆಂಕಟರಮಣ ಭಟ್ರು ಫ್ಲವರ್ ಗೊಂಚಲೆ ಕೊಟ್ಟಿದ್ದಾರೆ. ರತ್ನಾಕರ್ ಬಾಳಿ ಅವರು ಸೂಪರ್ ಸರ್, ಗುಡ್ ಲಕ್ ಹೇಳಿದ್ದಾರೆ. ಗಿರೀಶ್ ಹೊಳ್ಳ ಉಜಿರಿವಂಜೆ ಜಾಯ್ನ್ ಆಗಿದ್ದಾರೆ. ಗಿರೀಶ್ ಹೊಳ್ಳ BA ಅವರು, ವೆಲ್ಕಮ್ ಸರ್. ವೆಲ್ಕಮ್ ಯು. ರಾಮಕೃಷ್ಣ KB ಬಲ್ಲಾಲ್ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಸರ್. ನಮಸ್ತೆ ಸರ್. ನೈಸ್ ಹೇಳಿದ್ದಾರೆ. ಅವರು ನನ್ನ ಹಿಂದಿ ಸರ್ ಆಗಿದ್ರು ಹೈಸ್ಕೂಲ್ ಅಲ್ಲಿ. ಯಾವ ಊರಿನವರು? ಚಿಪ್ಪಾರು. ಎಸ್, ಅಂದ್ರೆ ಹೆಚ್ಚು ಅವರ ವಿಟ್ಲದಲ್ಲಿ ಕೂಡ ಇದ್ದಾರೆ ಅವರ ಫ್ಯಾಮಿಲಿ. ವಿಟ್ಲ ಅರಮನೆಯಲ್ಲಿ ನನ್ನ ರಸರ ವಂಶದವರು. ಎಸ್, ಲಲಿತಕ್ಕ ಸೂಪರ್, ತುಂಬಾ ಸುಮಧುರ ಗೀತೆ, ತುಂಬಾ ಚೆನ್ನಾಗಿ ಹಾಡಿದ್ದಾರೆ, ಧನ್ಯವಾದಗಳು ಅಂತ ಹೇಳಿದ್ದಾರೆ. MS ಭಟ್ ಮಲ್ಲಿಕಾ ಅವರು ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಅಕ್ಕ, ಸೂಪರ್ ಹೇಳಿದ್ದಾರೆ. ಹಾಗೆ ಲಲಿತಕ್ಕ ಸ್ಟಾರ್ಸ್ ಕೊಟ್ಟಿದ್ದಾರೆ. ರಘುಪತಿ ಸರ್ ಅವರು ಸೂಪರ್ ಸಾಂಗ್, ಎಕ್ಸಲೆಂಟ್ ಸಿಂಗಿಂಗ್ ಅಂತ ಹೇಳಿದ್ದಾರೆ. ಮುರಳೀಕೃಷ್ಣ ಅವರು ಎಕ್ಸಲೆಂಟ್ ಸಿಂಗಿಂಗ್ ಸರ್ ಹೇಳಿದ್ದಾರೆ. ವಿಶಾಕುಮಾರಿ ಅವರು ವೆರಿ ನೈಸ್ ಹೇಳಿದ್ದಾರೆ. ನನ್ನ ಕೋರಿಕೆಯನ್ನು ಮನ್ನಿಸಿ ನಿಮ್ಮ ಸಮುದ್ರ ಕಂಠದಿಂದ ಸೊಗಸಾಗಿ ಹಾಡಿ ಬಂದು ನೀಡಿದ್ದೀರಿ, ಧನ್ಯವಾದಗಳು ಅಂತ ಹಿಳ್ಳೇನಬ್ಬ ಅವರು ಹೇಳಿದ್ದಾರೆ. ನೀವು ಕೇಳಿದ ಹೆಚ್ಚು ಸರ್, ನಾವು ಹಾಡಿದ ಹೆಚ್ಚು. ಕೃಷ್ಣಪ್ರಸಾದ್ ಕೊಚ್ಚಿ ಅವರು ಓ ಮೇರಿ ದಿಲ್ ಕೆ ಚೈನ್, ಅದು ಸರ್ ಹಾಡ್ತಾರೆ. ಓ ಮೇರೇ ಸರ್ ಹಾಡ್ತಾರೆ ಸ್ವಲ್ಪ. ಮತ್ತೆ ಪ್ರಕಾಶ್ ಕುಲಕರ್ಣಿ ಅವರು ಜಿಮ್ಮಿಗಲ್ ಚಿತ್ರದ ತುತ್ತನ್ನ ತಿನ್ನೋಕೆ ಬಗಸಿ ನೀರು ಕುಡಿಯೋಕೆ ಖಂಡಿತ ಹಾಡುವ ಸರ್, ತುತ್ತು ಅನ್ನ. ಓ, ಕಮೆಂಟ್ ಪಾಸ್ ಆಗಿ ಹೋಯ್ತು. ಲಲಿತಕ್ಕ ಅವರು ಅತ್ಯಂತ ಸ್ವೀಟೆಸ್ಟ್ ಗೀತೆ ಅಂತ ಹೇಳಿದ್ದಾರೆ. ಪ್ರಕಾಶ್ ಕುಲಕರ್ಣಿ ಅವರು ತುತ್ತು ಅನ್ನ ಕೇಳಿದ್ದಾರೆ, ಹಾಡುವ ಖಂಡಿತ ವಿಷ್ಣುದಾದ ಅವರ ಹಾಡು. ಹಾಗೆ ಸುಜಲ ಭಟ್, ಸಾರಿ, ಈಗ ಯಾವ್ದು ಹೇಳ್ತೀರಿ? ಎಸ್, ಈಗ ಸಾಯಿ ಚಿನ್ಮಯ ಅವರು ಒಂದು ಹಿಂದಿ ಹಾಡು ಹಾಡ್ತಾರೆ. ಕಲ್ ಹೋ ನ ಹೋ ಚಿತ್ರದ ಗೀತೆ, ಶಂಕರ್ ಎಹ್ಸಾನ್ ಲಾಯ್ ಅವರ ಸಂಗೀತದ್ದು, ಸೋನು ನಿಗಮ್ ಅವರು ಮೂಲ ಗಾಯನ ಹಾಡಿದ್ದಾರೆ. हर घड़ी बदल रही है रूप जिंदगी, छाव है कभी कभी है धूप जिंदगी, हर पल यहाँ जी भर जियो, जो है समा कल हो न हो। हर घड़ी बदल रही है रूप जिंदगी, छाव है कभी कभी है धूप जिंदगी, हर पल यहाँ जी भर जियो, जो
जो है समा कल हो न हो। चाहे जो तुम्हें दिल से मिलता है वो मुश्किल से, ऐसा जो कोई कहीं है बस वो ही सबसे हंसी है। उस हाथ को तुम थाम लो, वो मेहरबान कल हो न हो। हर पल यहाँ जी भर जियो, जो है समा कल हो न हो। ಆ ಹಾಡಿಗೊಂದು ಕಾಪಿರೇಟ್ ಸಮಸ್ಯೆ ಬಂತು, ಅದಕ್ಕೋಸ್ಕರ ಅಲ್ಲಿಗೆ ನಿಲ್ಲಿಸಿದ್ದೇವೆ. ಅದು ಕೆಲವು ಹಿಂದಿಗೆ ಹೊಸದಕ್ಕೆಲ್ಲ ಹೆಚ್ಚಾಗಿ ಕಾಪಿರೇಟ್ ಸಮಸ್ಯೆ ಇರ್ತದೆ. ಒಮ್ಮೆ ಕಟ್ಟಾಯ್ತದೆ. ತುಂಬಾ ಹೊಸ ಹಾಡು, ಅಂದ್ರೆ ಸಾಮಾನ್ಯ 15 ವರ್ಷ ಹಿಂದಿನದ್ದು, ಹಾಗಾಗಿ ಕಾಪಿರೇಟ್ ಸಮಸ್ಯೆ ಕೆಲವಕ್ಕೆ ಇರ್ತದೆ. ಹೌದು ಹೌದು. ಎಸ್, ಮುರಳೀಕೃಷ್ಣ ಅವರು ಸ್ವೀಟ್ ಸಿಂಗಿಂಗ್ ಚಿನ್ಮಯ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಹಾಗೆ ರಘುಬಿ ಸರ್ ಅವರು ಲವ್ಲಿ ಸಿಂಗಿಂಗ್ ಹೇಳಿದ್ದಾರೆ. ಸುಬ್ರಹ್ಮಣ್ಯ ಭಟ್ ಕುಳೂರ್ ಅವರು ವಾವ್ ವೆರಿ ನೈಸ್ ಸಿಂಗಿಂಗ್ ಬೈ ಸಾಯಿ ಚಿನ್ಮಯ ಹೇಳಿದ್ದಾರೆ. ಥ್ಯಾಂಕ್ ಯು. ಕಮೆಂಟ್ಸ್ ಬಂದ್ರೆ ಇಡೀ ಹಾಡು ಆಗ್ಲಿಲ್ಲ, ಅದ ಕಾರಣ ಯಾರು ಕಮೆಂಟಿಗೆ ಕಾಯ್ತಾ ಇದ್ದಾರೆ. ನೋ ಪ್ರಾಬ್ಲಮ್, ಅದನ್ನು ಕಟ್ ಮಾಡಿದ್ದೇವೆ ಸರ್. ಈಗ ಕಾಪಿರೈಟ್ ಸಮಸ್ಯೆ ಬಂದು ಒಮ್ಮೆ ಕಟ್ ಆಯ್ತು, ಅದಕ್ಕೋಸ್ಕರ. ಎಸ್, ಮುಂದಿನ ತುತ್ತು ಅನ್ನಕ್ಕೆ ಬರ್ತೇನೆ. ಈಗ ನಾವಿಬ್ರು ಒಟ್ಟಿಗೆ ಒಂದು ಹಾಡು ಹಾಡ್ತೇವೆ ನೋಡಿ, ಯಾವ್ದಿರ್ಬೋದು ಅಂತ ನಿರೀಕ್ಷೆ ಮಾಡಿ. ಕನ್ನಡಕ್ಕೆ ಕಾಪಿರೈಟ್ಗಳು ಸ್ವಲ್ಪ ಕಡಿಮೆ, ಹಿಂದಿಗೆ ಜಾಸ್ತಿ ಇರೋದು, ಅದು ಹೊಸತ್ತಕ್ಕೆ. ಮತ್ತೊಮ್ಮೆ ಅಪ್ಪು ಅವರ ಒಂದು ಹಾಡು. ಈಗ ಅದನ್ನು ಡಿಫರೆಂಟ್, ನಾನು ಮತ್ತೆ ಚಿನ್ಮಯ ಡ್ಯುಯೆಟ್ ಆಗಿ ಹಾಡ್ತೇವೆ. ನಿರೀಕ್ಷೆಯಲ್ಲಿರಿ ಯಾವುದಿರ್ಬೋದು ಅಂತ. ಗುಬ್ಬಚ್ಚಿ ಗೂಡಿನಲ್ಲಿ ಕತ್ತು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ. ಇಂಥ ನೂರು ಆಸೆ ಯಾರೋ ತಂದೋರು ಈ ಪ್ರೀತಿಲೇ. ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ ಕುಚ್ಚಿ. ಇಂಥ ನೂರು ಆಸೆ ಯಾರೋ ತಂದೋರು ಈ ಪ್ರೀತಿಲೇ. ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಕದ್ದು ಮುಚ್ಚಿ.
ಬಂಗಾರಿಯೇ ನಿಂಗೆ ಬಂಗಾರದ ಕೊಡುಗೆ ನೀಡಿದ ಆ ಕ್ಷಣ ಸಾರ್ಥಕ ಜೀವನ ನೀ ಕೊಟ್ಟ ಕಾಣಿಕೆ ಹಂಗೆ ಬಚ್ಚಿಟ್ಟು ನನ್ನ ಅವನು ಕಾಯುವೆ ನೀನೆ ಒಂದು ಪ್ರೇಮ ಬಿಂದು ನನಗೆ ಗೆಲ್ದೆಂದಿಗೂ ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಆಡೋಣ ನಾವು ಅಲ್ಲಿ ಕುಚ್ಚಿ 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 ಇಂಥ ನೂರು ಆಸೆಯಾರು ತಂದೂರು ಈ ಪ್ರೀತಿಗೆ ಗುಬ್ಬಚ್ಚಿ ಗೂಡಿನಲ್ಲಿ ಕದ್ದು ಮುಚ್ಚಿ ಈ ಹಾಡನ್ನು ಇಲ್ಲಿಗೆ ನಿಲ್ಲಿಸ್ತೇವೆ. ಯಾಕೋ ಕಾಪಿರೇಟ್ ಬರ್ತಾ ಇದೆ ಇದಕ್ಕೆ ಕೂಡ. ಇನ್ನು ಹಿಂದಿಂದಂತೆ ಇದನ್ನು ಕಂಟಿನ್ಯೂ ಮಾಡ್ತಾರ ಗೊತ್ತಿಲ್ಲ, ಲೈವ್ ಕಟ್ ಆಗ್ತದೆ, ಅದಕ್ಕೋಸ್ಕರ ಇಲ್ಲಿಗೆ ನಿಲ್ಲಿಸಿದೆ. ಅದೇ ಹೊಸ ಹಾಡುಗಳನ್ನು ಹಾಡೋದಂದ್ರೆ ಹೆದರಿಕೆ ಆಗುದು. ಅದೇ ಅದಕ್ಕೆ ನಾವು ಆದಷ್ಟು ಹೊಸ ಹಾಡುಗಳನ್ನು ಕಡಿಮೆ ಮಾಡೋದು, ಕಾಪಿರೇಟ್ ಸಮಸ್ಯೆ ಇರ್ತದೆ. ಎಸ್ ಹಳೆ ಹಾಡುಗಳನ್ನೇ ಹಾಡ್ತೇವೆ ಆದಷ್ಟು. ಸುಜಲಾ ಭಟ್ ಅವರು ಸ್ಟಾರ್ಸ್ ಕೊಟ್ಟಿದ್ದಾರೆ, ಮುರಳೀಕೃಷ್ಣ ಅವರು ಫ್ಲವರ್ಸ್ ಕೊಟ್ಟಿದ್ದಾರೆ, ಹಾಗೆ ಹಾರ್ಟ್ ಕೊಟ್ಟಿದ್ದಾರೆ. ವಾವ್ ಸೂಪರ್, ತುಂಬಾ ಖುಷಿ ಕೊಡುವ ಗೀತೆ ಅಂತ ಲಲಿತಕ್ಕೆ ಹೇಳಿದ್ದಾರೆ. ಅದರ ಅರ್ಧವೇ ಆಯ್ತಮ್ಮ, ಕಾಪಿರೇಟ್ ಸಮಸ್ಯೆ ಬರ್ತಾ ಇದೆ ಇದಕ್ಕೆ. ರಾಮಕೃಷ್ಣ ಕೆ ಬಿ ಬಲ್ಲಾಳ್ ಅವರು ನೈ ಸಿಂಗಿಂಗ್ ಹೇಳಿದ್ದಾರೆ. ಎಸ್ ಸರ್ ರೆಡಿ. ಗಣರಾಜ್ ಭಟ್ರು ಸೂಪರ್ ಹೇಳಿದ್ದಾರೆ. ಎಸ್ ಈಗ ಕಿಶೋರ್ ದಾದಾ ಅವರ ಹಾಡಿಗೆ ಬರ್ತಾರೆ ಸರ್. ಅದು ಪೆಟ್ರೋಲ್ ಖಾಲಿಯಾಗಿತ್ತು ಕಾರು, ಹಾಗೆ ಈಗ ಇದು ರಿಕ್ವೆಸ್ಟ್ ಇದೆ. ಎಸ್ ಇವರು ಒಮ್ಮೆ ಅದು ಇನ್ನೊಬ್ರು ಚಲ್ ಇವ್ರು ಕೇಳಿದಾರಲ್ಲ, ಲಲಿತಕ್ಕೆ ಇದ್ದಾರೆ ಅವರು ಹಾತಿ ಮೇರೆ ಸಾತು ಮಾತಾಡುವ. ಎಸ್ ಇನ್ನೊಂದು ಯಾರು ಕೇಳಿ ಓ ಮೇರೆ ದಿಲ್ ಕೆ ಚೈನ್, ಅದು ಕೃಷ್ಣಪ್ಪಣ್ಣ ಅವರು ಕೇಳಿದ್ದು ಹಾಡುವಲ್ಲ. ಯಾವ್ದು ಹಾಡಿ ತೊಂದರೆ ಇಲ್ಲ, ಅವ್ರು ಈಗ ಲೈವಲ್ಲಿ ಇದ್ದಾರೆ ಗೊತ್ತಿಲ್ಲ. ಇದ್ದಾರಾ ಇಲ್ವಾ? ಆಯ್ತು ಹಾಡಿ, ನೀವು ಹಾಡಿ, ಅಡ್ಡಿಲ್ಲ. ನಿಮ್ಮ ಇಷ್ಟದ ಹಾಡು ಹಾಡಿ, ಅವರಿಗೆ ಆಮೇಲೆ ಬರಬೇಕು. ನೋಡುವ ಮತ್ತೆ ಬೇಡ ಅದು ಮತ್ತೆ. ಎಸ್ ನಿಮ್ಮ ಇಷ್ಟದ ಹಾಡಿ ಈಗ ನೋಡೋಣ, ಮೇಲೆ ಕಮೆಂಟ್ ಬರಲಿ. ಅದಲ್ಲಿ ನೋಟ್ ಬರ್ತಾ ಇದೆ. ಅದು ಈಗ ಬೇರೆ ಪನಿಷ್ಮೆಂಟ್ ಅಂತ ಆಗಲ್ಲ, ಆವಾಗ ಕಟ್ ಆಗುದು. ಒಂದು ನಿಮಿಷ. ಎಸ್ ಅದಂದ್ರೆ ಕೆಲವೊಂದು ಹೊಸ ಹಾಡುಗಳಿಗೆ ಕಾಪಿರೈಟ್ ಸಮಸ್ಯೆ ಇರೋ ಕಾರಣ ಹಾಗಾಗ್ತದೆ, ಅಡ್ಡಿ ಇಲ್ಲ. ಇದು ದಾಗ್ ಅಂತ ಸಿನಿಮಾ ಬಂತು ರಾಜೇಶ್ ಖನ್ನಾ 73ರಲ್ಲಿ, ಮೇರೆ ದಿಲ್ ಮೇ ಆಜ್ ಕ್ಯಾ ಹೈ ಅಂತ. ಇದರಲ್ಲಿ ರಾಜೇಶ್ ಖನ್ನಾ ಮತ್ತು ಶರ್ಮಿಳಾ ಠಾಗೂರ್, ಸಾಹಿರ್ ಲುಧಿಯಾನಿ ಬರೆದವರು, ಲಕ್ಷ್ಮೀಕಾಂತ್ ಬ್ಯಾರಲ್ ಸಂಗೀತ. ಇದು ಭೈರವಿ ರಾಗ ಅಂತ ಹೇಳ್ತಾರೆ. मेरे दिल में आज क्या है तो है तो मैं बता दूं. मेरे दिल में आज क्या है तो कहे तो मैं बता दूं. तेरी जुल्फ फिर सवारूं, तेरी मांग फिर सजा दूं. मेरे दिल में आज क्या है तू कहे तो मैं बता दूं. मुझे देवता बनाकर तेरी चाहतों ने पूजा. मुझे देवता बनाकर तेरी चाहतों ने पूजा. मेरा प्यार कह रहा है मैं तुझे खुदा बना दूं. मेरा प्यार कह रहा है मैं तुझे खुदा बना दूं. मेरे दिल में आज क्या है तू कहे तो मैं बता
कहीं छुपा दे, मैं तुझे कहीं छुपा दूं, तू मुझे कहीं छुपा दे, मैं तुझे कहीं छुपा दूं। मेरे दिल में आज क्या है, तू कहे तो मैं बता दूं। मेरे बाजुओं में आकर, में आकर तेरा दर्द कैम पाए, तेरे गेसुओं में छुप कर मैं जहाँ के गम भुला दूं, तेरे गेसुओं में छुप कर मैं जहाँ के गम भुला दूं। तेरी जुल्फ फिर सवारों, तेरे मांग फिर सजा दो। मेरे दिल में आज क्या है, तू कहे तो मैं बता दूं। ಇದು ಕಾಪಿರೈಟ್ ಬಂತಂತ ಮಾಡಿದೆ ನಾನು ಅದು ಅಲ್ಲ ಅದು ಇದು ಈ ಹಾಡಿಗೆಲ್ಲ ಅದು ಆಗಿಂದಕ್ಕೆ ಪನಿಷ್ಮೆಂಟ್. ಅದೇ ಇದು ಇದು ಹಳೆ ಹಾಡು. ಈ ಹಾಡಿಗೆ ಕಾಪಿರೈಟ್ ಇಲ್ಲ. ಹಾಗೆ ರಘುಬಿ ಸರ್ ಅವರು ನೈ ಸಿಂಗಿಂಗ್ ಅದು ಆಗಿಂದಕ್ಕೆ ಗುಬ್ಬಚ್ಚಿಗೆ. ಥ್ಯಾಂಕ್ ಯು ಸರ್. ಕೃಷ್ಣಬಣ್ಣ ಅವರು ಗುಬ್ಬಚ್ಚಿ ಗುಡಿ ಹಾಕೋ ಕಟ್ ಅದು ಸಮಸ್ಯೆ ಇತ್ತು. ಅದು ಕೃಷ್ಣಬಣ್ಣ ಅದು ಸಮಸ್ಯೆ ಅವರದ್ದೇ ಇತ್ತು. ಫೇಸ್ಬುಕ್ಕಿನವರು ಹೌದು. ಕಾಪಿರೈಟ್ ಸಮಸ್ಯೆ ತಂದು ಅವಾಗ ಕಟ್ ಮಾಡಿದ್ರು. ಅದೇ ಅದೇ ಉಷಾಕುಮಾರಿ ಅವರು ಸೂಪರ್ ಕದ್ದು ಮುಚ್ಚಿ ಆಡಿದ್ದು. ಕದ್ದು ಮುಚ್ಚಿ ಅಲ್ವಾ ಬೇಡವಾ ಸ್ವಲ್ಪ ಮತ್ತೆ ಹಾಡುವ. ಲಾಸ್ಟಿಗೆ ಒಳ್ಳೆಯದು. ಈಗ ಇನ್ನೊಮ್ಮೆ ಇದಾದ್ರೆ ಮತ್ತೆ ಕಟ್ ಮಾಡಿ ಪುನಃ ರೀ ಬರ್ತೇವೆ. ದಯವಿಟ್ಟು ಕ್ಷಮಿಸಿ. ಅದು ಪುನಃ ಶಾಂತ ಕೊಟ್ಟಿದ್ದಾರೆ ಸೂಪರ್ ಸಿಂಗಿಂಗ್ ಹೇಳಿದ್ದಾರೆ ಅದು. ಹಾ. ಹಾಗೆ ಶಾಂತಪಿ ಅವರು ಮಲಯಾಳಂ ಹಾಡು ಕೇಳಿದ್ದಾರೆ ನೋಡಿ ಹಾಡುವಮ್ಮ. ಹಾ. ಶ್ರೀಕೃಷ್ಣ ಶರ್ಮಾ ಅವರು ಸೂಪರ್ ಹೇಳಿದ್ದಾರೆ. ಮುರಳೀಕೃಷ್ಣ ಅವರು ನೈ ಸಿಂಗಿಂಗ್ ಹೇಳಿದ್ದಾರೆ. ಲಲಿತಕ್ಕ ಫೆಂಟಾಸ್ಟಿಕ್ ಸಿಂಗಿಂಗ್ ಹೇಳಿದ್ದಾರೆ. ಲಲಿತಕ್ಕ ಥಮ್ಸ್ ಅಪ್ ಕೊಟ್ಟಿದ್ದಾರೆ. ಮಾಣಿಪಾಡಿ ನಾರಾಯಣ ಭಟ್ ಜಾಯ್ನ್ ಆಗಿದ್ದಾರೆ. ಸರ್, ನಮಸ್ಕಾರ. Welcome, ಸ್ವಾಗತ sir. ಭಾವ ಬೀಗರು. ಹಾ ಚಿನ್ಮಯ್ ಅವರ ಸ್ವಾಗತ. ಮಗನಿಂದ ತಂದೆಗೆ ತಂದೆಯವರಿಗೆ ಸ್ವಾಗತ. ಸ್ವಾಗತ. ತೀರ್ಥರೂಪರಿಗೆ ಸ್ವಾಗತ. ಮಾಣಿಪಾಡಿ ನಾರಾಯಣ ಭಟ್ ಅವರು ಸೂಪರ್ 100 ಮಾರ್ಕ್ಸ್ ಕೊಟ್ಟಿದ್ದಾರೆ. ಹಾ. ಉಷಾಕುಮಾರಿ ಅವರು ನೈಸ್ ಹೇಳಿದ್ದಾರೆ. ಹಾಗೆ ಕೃಷ್ಣ